ಅಪ್ಪ. ನಿನ್ನ ಉಪಕಾರ ನಿನ್ನ ಋಣ ನಾ ಹೇಗಿಡಾತೀನಿ. ಛೇ ಅಕ್ಕ ತಮ್ಮಂದಿರ ಋಣವೇ ಈ ಋಣದ ಮಾತೇಕಕ್ಕ. ನಾವು ಚಿಕ್ಕವರಿದ್ದಾಗ ಹೆತ್ತ ತಾಯಿಯನ್ನು ಕಳೆದುಕೊಂಡಾಗ ಆ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ನನ್ನನ್ನು ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡಿದೆಯಲ್ಲ, ಇದಕ್ಕಿಂತ ದೊಡ್ಡ ಋಣ ಇನ್ನೇನಿದೆ ಅಕ್ಕ, ಇನ್ನೇನಿದೆ? ನನ್ನ ಇನ್ನೊಂದು ಮಾತು ನಡೆಸ್ಕೊಡ್ತೀನಪ್ಪ. ಅದೇನಂತ ಹೇಳಕ್ಕ. ನೀನು ಕಾಲಿನ ತೋರಿಸಿದರು ನಾನು ಅದರ ತೆರೆ ಮೇಲೆ ಹೊತ್ತು ನೆರವೇರಿಸಿಕೊಳ್ತೇನೆ, ಹೇಳಕ್ಕ. ನಿನ್ನ ಮಗಳಾದ ಕವಿತಾಳನ್ನ ನನ್ನ ಸಣ್ಣ ಮಗ ಶಿವರುದ್ರನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತೀಯ. ಇದು ನನಗೆ ಸೆರಗೊಡ್ಡಿ ಬೆಳೆಸು ಅಕ್ಕ. ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನಿದೆ ಅಕ್ಕ? ಇದನ್ನು ಬಾಯಿ ಬಿಟ್ಟು ಕೇಳಬೇಕಾ? ಆಯ್ತಕ್ಕ, ನಿನ್ನ ಆಸೆಯಂತೆ ಇವರಿಬ್ಬರ ಮದುವೆ ಮಾಡಿಬಿಡೋಣ, ಸರಿನಾ? ಸರಿ. ಬಾ. ನೀನು ತಾಯಿ ಇಲ್ದ ತಬ್ಬಲಿ ಅಂತ ಹೊರಗುವ ಚಿಂತೆ ಇಲ್ಲ. ನೀನು ಶಿವರುದ್ರ ಚಿಕ್ಕಂದಿನದೇನೋ ಪ್ರೀತಿ ಮಾಡ್ತಾ ಬಂದಿದ್ದೀರಾ. ಅದಕ್ಕಾಗಿ ಮುಂದಿನ ತಿಂಗಳವೇ ನಿಮ್ಮ ಮದುವೆ ಮಾಡಿ ಮುಗಿಸೋಣ ಅಂತ ಯೋಚನೆ ಮಾಡಿದ್ದೀವಿ. ಇದಕ್ಕೆ ನಿನ್ನ ಅಭಿಪ್ರಾಯ ಏನಮ್ಮ? ಇದರಲ್ಲಿ ನನ್ನೇನಿದೆ ಅಮ್ಮ, ನೀವೇನು ಹೇಳ್ತೀರೋ ಹಾಗೆ ಆಗಲಿ. ನಾಚಿಕೆ ನೋಡು ಕಳ್ಳಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ. ಅಮ್ಮ, ಏನಮ್ಮ ಇಷ್ಟು ಹೊತ್ತು ಎಲ್ಲಿ ಹೋಗಿದ್ರ? ಇಷ್ಟು ಹೊತ್ತ ಬರೋದು? ನಮಗಿಬ್ಬರಿಗೂ ಆಶೀರ್ವಾದ ಮಾಡಮ್ಮ. ಆಂಜನೇಯ ಸ್ವಾಮಿ ನಿಮ್ಮನ್ನು 100 ಕಾಲ ಚೆನ್ನಾಗಿತ್ತು. ಮಾವ, ನೀವು ನಮಗೆ ಆಶೀರ್ವಾದವನ್ನು ಮಾಡಿ. ಆ ಬಸವಂಜನ ಸಾಯಿ ನಿಮಗೆ ಚೆನ್ನಾಗಿಟ್ಟಲ್ಲಪ್ಪ. ಕವಿತಾ ನೋಡಮ್ಮ, ಈ ಮನೆಗೆ ದೀಪಾವಳಿ ಹಬ್ಬದ ದಿನದಂದು ನಂದಾದೀಪಗಳನ್ನು ಬೆಳಗಿಸಿ ಈ ಮನೆ ಸದಾ ನಂದಾದೀಪದಂತೆ ಬೆಳಗಲಿ ಎಂದು ಸಂತೋಷದಿಂದ ಹಬ್ಬವನ್ನ. ಸರಿ ಅಜ್ಜಿ. ದೀಪಾವಳಿ ದೀಪಾವಳಿ ಗೋವಿಂದ ದೀಪಾವಳಿ ನೋಡಮ್ಮ ಕವಿತಾ, ನಾನಷ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೊಲದಲ್ಲಿ ಪೂಜೆ ಮಾಡೋದಕ್ಕಾಗಿ ಎಲ್ಲ ಸಾಮಾನುಗಳನ್ನು ಜೋಡಿಸಿಟ್ಟಿದ್ದೀನಿ. ಆ ಚೀಲ ತೆಗೆದುಕೊಂಡು ಬಾ. ಹಾಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಟ್ಟೆನ ತೆಗೆದುಕೊಂಡು ಬಾ. ಸರಿ ಅಜ್ಜಿ, ತಗೊಂಡು ಬರ್ತೀನಿ. ಅಣ್ಣ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಮನೆಯಲ್ಲಿ ಯಾರೂ ಇರಲ್ಲ. ನೀನು ಕವಿತಾ ಜೊತೆಯಲ್ಲಿ. ಆಯ್ತಕ್ಕ, ನೀವು ಹೋಗಿ ಬನ್ನಿ. ಶಿವರುದ್ರ, ನೀವಿಬ್ಬರು ಹೋಗಿ ಹೊಲದಲ್ಲಿ ಪೂಜೆ ಮಾಡ್ಕೊಂಡು ಬಂದ್ಬಿಡಿಯಪ್ಪ. ಅಮ್ಮ, ಅದು ಯಾಕೆ ವಿಚಾರ ಮಾಡ್ತಾ ಇದೀಯಾ? ಓ, ನಮಗ್ ಹೊಲ ಇಲ್ಲ ಅಂತ. ನಮ್ಮ 2 ಎಕರೆ ಜಮೀನು ಕಿತ್ಕೊಂಡಿದ್ದಾನಲ್ಲ, ಅದೇ ಹೊಲದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು. ಆಯ್ತು. ಅಜ್ಜಿ ತಗೊಳ್ಳಿ.
ನಾನು ಬರ್ತೀನಣ್ಣ. ಆಯ್ತು, ಹೋಗಿ ಬನ್ನಿ. ಶಿವರುದ್ರ ನೀವು ಪೂಜೆ ತರ ತೆಗೆದುಕೊಂಡು ಬಾ, ನಾನು ಅಮ್ಮನ ಜೊತೆಗೆ ಮುಂದೆ ಹೋಗುತ್ತೇನೆ. ಮಾವ ತಗೋ. ಕವಿತಾ, ನಾನು ಹೋಗ್ಲೇಬೇಕಾ? ಹೌದು, ಹೋಗು ಮಾವ, ಅಪ್ಪ ಇದ್ದಾರೆ. ಹೋಗು ಶಿವರುದ್ರ, ಬೇಗ ಪೂಜೆನ ಮಾಡಿಕೊಂಡು ಬಾ. ಮಾವ, ನಾನು ಹೋಗ್ಲೇಬೇಕಾ? ಹೋಗು ಶಿವರುದ್ರ, ಬೇಗ ಪೂಜೆನ ಮಾಡಿಕೊಂಡು ಬಾ. ಸರಿ ಮಾವ. ಅಯ್ಯೋ, ಏನಾಯ್ತು ಮಾವ? ನೀನು ಹೋಗಮ್ಮ, ಕುಡಿದಕ್ಕೆ ನೀರು ತೆಗೆದುಕೊಂಡು ಬಾ. ಸರಿ ಅಪ್ಪ. ಏ ಶಿವರುದ್ರ, ನಿನ್ನ ನಾಟಕ ನನಗೆ ಗೊತ್ತು ಕಣೋ, ಮೊದಲು ನಿಲ್ಲಿಸೋದನ್ನು. ಮಾವ, ನಿಮಗೆ ಗೊತ್ತಾಯ್ತು? ಏ ಶಿವರುದ್ರ, ನಾನು ಕೂಡ ನಿನ್ನ ವಯಸ್ಸನ್ನು ದಾಟಿ ಬಂದಿರ್ದೆ ಕಣೋ, ಕೊಡೋ ಪೂಜೆ ಚೀಲವನ್ನು. ಸರಿ, ನಾನು ಹೊರಗೆ ಹೋಗಿ ಬರ್ತೇನೆ, ನಿಲ್ಲರು ಸರಿನಾ? ಅಯ್ಯೋ, ನನ್ನ ಮುತ್ತಿನ ಮಾವ. ಬಾಡಪ್ಪ ಇದಲ್ಲ ಶಿವರುದ್ರ. ಸರಿ, ನಾನಿನ್ನು ಹೋಗಿ ಬರ್ತೇನೆ, ನಿಲ್ಲರು ಹುಚ್ಚು ಹುಡುಗರು. ಮಾವ, ನೀರ್ ತಗೋ. ಮಾವ, ಅಪ್ಪ ಎಲ್ಲ ಹೋದ್ರು? ಅಪ್ಪಾಜಿ ಒಳಗೆ ಹೋದ್ರು. ಅಯ್ಯೋ, ಅದೆಲ್ಲ ಇರ್ಲಿ ಮಾವ. ನೀರ್ ಕುಡಿದ್ರು ಇನ್ನಿಲ್ಲ, ಬಿಸ್ಕೆಟ್ಗೆ ನಿಲ್ತಾನೆ ಇಲ್ಲ. ಇದು ನೀರು ಕುಡಿದ ತಕ್ಷಣ ನಿಲ್ಲುವ ಬಿಕ್ಕಳಿಕೆ ಅಲ್ಲ ಕವಿತಾ. ಅಮ್ಮ ಯಾವತ್ತೂ ಹೇಳ್ತಾ ಇದ್ರು, ಅತಿಯಾದ ಬಿಕ್ಕಳಿಕೆ ಬಂದಾಗ ನಮ್ಗೆ ಇಷ್ಟ ಆದವ್ರು ನಮ್ಮನ್ನು ನೆನೆಸ್ಕೊಳ್ತಾರಂತೆ, ಗೊತ್ತಾ? ಹೌದಾ? ಅದಕ್ಕೆ ಈಗೇನ್ ಮಾಡ್ಬೇಕು? ವೆರಿ ಸಿಂಪಲ್ ಕವಿತಾ, ವೆರಿ ಸಿಂಪಲ್. ನಮ್ಗೆ ಇಷ್ಟ ಆದವರು ಹತ್ತಿರ ಇದ್ದಾಗ ಕೆನ್ನೆಗೆ ಒಂದು ಮುತ್ತು ಕೊಟ್ಟಾಗ ಮಾತ್ರ ಅದು ನಿಲ್ಲುತ್ತಂತೆ. ಸತ್ಯವಾಗ್ಲು ಇದು ನಾನು ಹೇಳಿದ್ದಲ್ಲ ಮಾರಾಯ್ತಿ, ಅಮ್ಮನೇ ಹೇಳಿದ್ದು. ಓ, ಹಾಗೋ ವಿಷಯ. ಈಗ ನನ್ಗೆ ಗೊತ್ತಾಯ್ತು ಬಿಡಿ, ಅಪ್ಪನ ಯಾಕೆ ಕಳಿಸ್ಕೊಟ್ಟೆ ಅಂತ. ಹೋಗ್ ಮಾವ, ನಾನು ಕೊಡೋದಿಲ್ಲ, ನಮ್ಗೆ ನಾಚಿಕೆ ಆಗುತ್ತೆ. ಏನು ನಾಚಿಕೆನ? ಆಗ್ಲೇಬೇಕು ಬಿಡು. ಗಂಡು ಕೇಳ್ತಾನೆ ಇರ್ಬೇಕು, ಹೆಣ್ಣು ನಾಚ್ತಾನೆ ಇರ್ಬೇಕು. ಇದೇ ತಾನೇ ನಮ್ಮ ನಾಡಿನ ನಿಯಮ. ನೋಡು, ನೀನ್ ಆಗ ನಾಚುತ್ತಾ ನಿಂತ್ರೆ ಬಿಕ್ಕಳಿಕೆ ಇನ್ನೂ ಜಾಸ್ತಿ ಆಗ್ತೈತೆ. ಬೇಗ ಕೊಡು ಕವಿತಾ, ಬೇಗ ಕೊಡು. ಸರಿ, ಹಾಗಾದ್ರೆ ನೀನು ಕಣ್ಣು ಮುಚ್ಕೊಂಡು ನಿಂತ್ಕ, ನಾನು ಕೊಡ್ತೀನಿ. ಹಂಗ ಸರಿ, ಕೊಡು ಮತ್ತೆ. ಆಹಾ, ನೋಡಿದ್ಯಾ ಕವಿತಾ, ನೀನು ಮುತ್ತು ಕೊಟ್ಟ ತಕ್ಷಣ ಬಿಕ್ಕಳಿಕೆ ಹೇಗೆ ತಾನಾಗೇ ನಿಂತು ಹೋಯ್ತು ಅಂತ. ಮಾವ, ಈ ನಿನ್ನ ಕಳ್ಳ ಬಿಕ್ಕಳಿಗೆ ಗಟ್ಟಿ ಏನಂತ ನನಗೆ ಗೊತ್ತು. ಏನು ನಿಮ್ಗೆಲ್ಲ ಗೊತ್ತಿದ್ರು ಮತ್ತೆ ಮುತ್ತು ಕೊಟ್ಟೆಯ? ಏನೋ ಹೋಗ್ಲಿ ಪಾಪ ಅಂತ ಕೊಟ್ಟೆ. ಹಾ ಮಾವ, ಸರಿ ಅದಿರ್ಲಿ. ಮತ್ ಅವಾಗ ನಮ್ಮ ಅಪ್ಪ ಹಾಗೂ ನಿಮ್ಮ ಅಮ್ಮ ನಮ್ಮ ಮದ್ವೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಮುಂದಿನ ತಿಂಗಳೇ ನಮ್ಮ ಮದ್ವೆ ಅಂತೆ. ಏನು ಹೀಗೆಲ್ಲ ಮಾತಾಡಿದ್ರ ಕವಿತಾ? ಈಗ ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತಾ? ಇದೇ ಸಂತೋಷಕ್ಕಾಗಿ ನಿನಗೆ ಹಬ್ಬದ ಉಡುಗೊರೆಯಾಗಿ ಏನ್ ತಂದಿದ್ದೇನೆ ಗೊತ್ತಾ? ನನಗ ಏನ್ ತಗೊಂಡ್ ಬಂದಿದ್ಯಾ ಮಾವ? ತೋರಿಸ್ತೇನೆ ಇರು. ನಮ್ಮಿಬ್ಬರ ಈ ದೀಪಾವಳಿ ಹಬ್ಬದ ದಿನದಂದು ನಮ್ಮಿಬ್ಬರ ಪ್ರೀತಿಯ ಉಡುಗೊರೆಯಾಗಿ ಈ ಕಾಲ್ಚೆನ್ ತಂದಿದ್ದೇನೆ. ನಿನಗೆ ಇಷ್ಟವಾಯಿತೆ? ಇಷ್ಟನಾ? ಇದ್ಯಾಕೆ ಮಾವ ಹೀಗೆ ಕೇಳ್ತಾ ಇದ್ದೀರಾ? ನೋಡು, ನೀನು ಪ್ರೀತಿಯಿಂದ ನನಗೆ ಅದೇನೇ ತಂದ್ಕೊಟ್ರು ನಾನು ಸಂತೋಷವಾಗಿ ಅದನ್ನ ಸ್ವೀಕರಿಸ್ತೀನಿ. ಸರಿ, ಹಾಗಾದ್ರೆ ಇಂದು ನಾನೇ ನನ್ನ ಕೈಯಾರನೇ ನಿನಗೆ ಕಾಲ್ಚೆನ್ ಹಾಕ್ಲಾ? ಆಗ್ಲಿ ಮಾವ, ನೀನ್ ಇಷ್ಟದಂತೆ ಆಗ್ಲಿ, ಬಾ. Go, go, go.
ಮಾವ, ಈ ಪ್ರಪಂಚದಲ್ಲಿ ಪ್ರೀತಿಸಿದವರ ಪ್ರೀತಿ ಅದೆಷ್ಟು ಸಿಗುತ್ತೋ ಗೊತ್ತಿಲ್ಲ. ಆದ್ರೆ ನಾವಿಬ್ರು ಚಿಕ್ಕ ವಯಸ್ಸಿನಲ್ಲೇ ಪ್ರೀತಿಸಿ ಈಗ ಮದುವೆ ಆಗ್ತಾ ಇದೀವಿ. ನಿಜವಾಗ್ಲೂ ನಾವು ತುಂಬಾ ಪುಣ್ಯವಂತರಲ್ವಾ? ಹೌದು ಕವಿತಾ, ಈ ನಮ್ಮ ನಾಡಿನಲ್ಲಿ ಎಷ್ಟೋ ಪ್ರೇಮಿಗಳು ಮದುವೆಯಾಗದ ಕಾರಣಕ್ಕೆ ವಿಷ ಸೇವಿಸಿ ಪ್ರಾಣವನ್ನೇ ಕಳೆದುಕೊಂಡಿರುವವರು ಹೆಚ್ಚಾಗಿರುವಾಗ ನೀನು ಹೇಳುವ ಹಾಗೆ ನಾವು ಪುಣ್ಯವಂತರೇ ಸರಿ. ಅದು ಏನೇ ಇರಲಿ, ಒಟ್ಟಾರೆಯಾಗಿ ನಾವಿಬ್ರು ಕೊನೆಯವರೆಗೂ ಹೀಗೆ ಖುಷಿಯಾಗಿ ಸಂತೋಷದಿಂದ ಒಂದಾಗಿ ಬಾಳಿ ಅಂತ ಆ ತಾಯಿ ಬನಶಂಕರಿಯಲ್ಲಿ ನಾನು ಕೇಳ್ಕೊಳ್ತೀನಿ. ಅಯ್ಯೋ ಅದೆಲ್ಲ ಇರ್ಲಿ. ಈಗ ದೇವಸ್ಥಾನಕ್ಕೆ ಹೋಗಿರೋ ಅಮ್ಮ ಬರೋತ್ತಾಯ್ತು. ನಾನೇನಾದ್ರೂ ಇಲ್ಲಿ ಇರೋದನ್ನ ನೋಡಿದ್ರೆ ಅಭಿಷೇಕ ಮಂಗಳಾರತಿ ಎರಡೂ ಒಟ್ಟಿಗೆ ಆಗುತ್ತೆ. ನಾನು ಹೊಲಕ್ಕೆ ಬರ್ತೀನಿ, ನೀನು ಹುಷಾರಾಗಿರು. ಆಯ್ತು ಮಾವ, ಬೇಗ ಬಂದ್ಬಿಡು, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಕವಿತಾ, ಇವತ್ತು ಯಾಕೋ ನಿನ್ ಬಿಟ್ಟು ಹೋಗೇ ಮನ್ಸಾಗ್ತಾ ಇಲ್ಲ. ಆದ್ರೂ ನಾನು ಹೋಗ್ಲೇಬೇಕು. ಬರ್ತೀನಿ, ಹುಷಾರಾಗಿರು. ಇನ್ನು ನಮ್ಮ ಮಾವ ನನ್ನ ಮೇಲೆ ಅದಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಪ್ರೀತಿ ಆದ್ರೆ ಪ್ರೀತಿ ಸಾಯೋದಿಲ್ಲ ಅಂತ. ಅದು ನಮ್ಗೆ ಇವತ್ತು ಅರ್ಥ ಆಯ್ತು. ಇಲ್ಲ, ಅದು ನಿನಗೆ ಅರ್ಥವಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಅದೇನೆಂದು ಅರ್ಥ ಮಾಡಿಸಲೆಂದೇ ನಾನು ನಿನ್ನಲ್ಲಿಗೆ ಬಂದಿದ್ದೇನೆ. ಯಾರು? ಹೋ ಅಗ್ರಜ, ನೀನ್ ಯಾಕೋ ಇಲ್ಲಿ ಬಂದೆ? ಸುಮ್ಮನೆ ಹೇಳ್ತಾವ ಇಲ್ಲಿಂದ. ಕೂಲ್ ಡೌನ್ ಕವಿತಾ, ಕೂಲ್ ಡೌನ್. ಯಾಕೆ ಈ ರೀತಿ ಚೀರಿಕೊಂಡು ಭಯ ಪಟ್ಟುಕೊಳ್ಳುತ್ತಿರುವೆ? ಭಯದ ಭೀತಿಯನ್ನೇ ಹೊಡೆದೋಡಿಸುವ ಈ ಚಲದಂಕಮಲ್ಲ ನಿನ್ನ ಬಳಿ ಇರುವಾಗ ನಿನಗೇಕೆ ಭಯದ ಅಬ್ಬರ? ನೋಡು, ಮನೆಯಲ್ಲಿ ಯಾರು ಇಲ್ಲ, ಸುಮ್ಮನೆ ಇಲ್ಲಿಂದ ಹೊರಟದು. ನೀನ್ ಬಂದಿರೋ ವಿಷಯ ಏನಾದ್ರೂ ನಿನ್ ಮಾವಂದ್ರಿಗೆ ಗೊತ್ತಾಯ್ತು ಅಂತ ಅಂದ್ರೆ ಈ ಮನೆಯಲ್ಲಿ ರಣರಂಗವೇ ನಡೆದು ಹೋಗುತ್ತೆ. ಅದರಿಂದ ಸುಮ್ಮನೆ ಹೊರಟು ಹೋಗೋ. ರಣರಂಗ ರಂಗಮಂಚಕ್ಕೆ ಸಿದ್ಧನಾಗಿ ಬಂದಿರುವ ಈ ಅಗ್ರಜನಿಗೆ ರಣರಂಗದ ಮಾತುಗಳನ್ನು ಆಡಿದರೆ ಸುಮ್ಮನೆ ಹೊರಟು ಹೋಗುತ್ತೇನೆಂದು ತಿಳಿದಿರುವೆಯಾ? ಕಣ್ಣಿಗೆ ಕುಕ್ಕುವಂತ ಈ ನಿನ್ನ ದೇಹವನ್ನು ಒಂದೇ ಒಂದು ಸಾರಿ ನನಗರ್ಪಿಸಿದರೆ ಸಾಕು. ನೀನು ಹೇಳಿದ ಹಾಗೆ ನಾನು ಖಂಡಿತ ಹೊರಟು ಹೋಗುತ್ತೇನೆ. ಮುಚ್ಚ ಬಾಯಿ. ಮನೆಯಲ್ಲಿ ಯಾರು ಇಲ್ಲದವರ ಸಮಯವನ್ನು ಸಾಧಿಸಿ ಬಂದು ಒಂಟಿ ಹೆಣ್ಣಿನ ಮೇಲೆ ಇದನ್ನ ಕಾಮ ಕೃಷಿಯನ್ನು ತೀರಿಸಿಕೊಳ್ಳೋದಿಕ್ಕೆ ನೀನು ಮುಂದಾಗಿದ್ದೆ. ಆದ್ರೆ ಇದನ್ನ ಬಿಸಿ ರಕ್ತವನ್ನು ಕುಡಿಯೋ ಹೆಣ್ಣು ಹುಲಿ ನಾನು ಆಗ್ಬೇಕಾಗುತ್ತೆ. ಸುಮ್ಮನೆ ಮರ್ಯಾದೆಯಿಂದ ಹೊರಟು. ಕವಿತಾ, ಹುಲಿ ನಾನೆಂದು ಬಂದ ನಿನ್ನಂತ ಎಷ್ಟೋ ಹೆಣ್ಣು ಹುಲಿಗಳನ್ನು ಹಿಂದೆ ಹಿಪ್ಪಿ ಮಾಡಿ ಮಣ್ಣು ಮುಕ್ಕಿಸಿರುವಾಗ ಇನ್ನು ನಿನ್ನಂತ ಹೆಣ್ಣು ಹುಲಿಗಳು ನನ್ನನ್ನೇನು ಮಾಡಲಾರವು. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಮದ ತುಂಬಿದ ನಿನ್ನ ಮೈಯನ್ನು ನನಗರ್ಪಿಸಿದರೆ ಸರಿ. ಇಲ್ಲದಿದ್ದರೆ ಹಸಿದುಕೊಂಡ ಸಿಂಹದಂತೆ ನಿನ್ನ ಮೇಲೆರಗಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳಬೇಕಾಗುತ್ತದೆ. ಎಚ್ಚರ. ಪಾಪಿ. ನೋಡು, ಒಬ್ಬನ ಜೊತೆ ಮಲಗಿ ಮತ್ತೊಬ್ಬನ ಜೊತೆ ತಾಳಿ ಕಟ್ಟಿಸಿಕೊಳ್ಳೋ ಹೇಸಿ ಹೆಣ್ಣಲ್ಲ ಈ ಕವಿತಾ. ತಾಳಿ ಕಟ್ಟಿಕೊಂಡಿರೋ ಜೊತೆನೆ ಬಾಳಿ ಬದುಕಿ ತೋರಿಸ್ತೀನಿ ಕಣೋ. ನೀನು ನಿಜವಾಗ್ಲೂ ನಿನ್ನ ಅಪ್ಪನ ರಕ್ತಕ್ಕೆ ಹುಟ್ಟಿದ್ಯಾ ಆದ್ರೆ ಇಲ್ಲಿಂದ. ನನ್ನ ಹುಟ್ಟಿನ ಬಗ್ಗೆ ಕೀಳಾಗಿ ಮಾತನಾಡುತ್ತೆ. ಆದರೆ ನೀನುಟ್ಟ ಸೀರೆಯನ್ನು ಬಿಚ್ಚಿ ಬೆತ್ತಲೆ ಮಾಡಬೇಕಾಗುತ್ತದೆ. ಜೋಕೆ ಮುಚ್ಚ ಬಾಯಿ. ಎಲ್ಲರಂತೆ ನಿನ್ನ ಮಾತನ್ನ ನನ್ನ ಹತ್ರ ತೋರಿಸ್ಬೇಡ. ಸುಮ್ನೆ ಹೊರಟು ಹೋಗು. ಇಲ್ಲ ಅಂತ ಅಂದ್ರೆ ಸುಮ್ನೆ ಇಲ್ಲ, ನಾನು ಸುನಾಮಿ ಆಗ್ಬೇಕಾಗುತ್ತೆ. ಬೋಲು ಎಚ್ಚರ. ಬಾಯಿ ಮುಚ್ಚಲೇ ಬಡವಾರಗಿದ್ದೆ. ಸುಮ್ಮನಿದ್ದಂತಲ್ಲ ನಿನ್ನ ಮಾತೆ ಮುಗಿಲು ಮುಟ್ಟುತ್ತಿದೆಯಲ್ಲ. ಅವರ ಗಾಯ ಮಾಡಿದ ನಾಗರ ಅವು ತನ್ನ ವೈರಿಯನ್ನು ಹುಡುಕಿದಂತೆ ಹಿಂದೆ ನನ್ನ ಕಾಮದಾಹವನ್ನು ತೀರಿಸಿದ ಬಂದ ನಿನ್ನನ್ನು ಇಂದು ಹುಡುಕಿಕೊಂಡು ಬಂದಿದ್ದೇನೆ. ಸುಮ್ಮನೆ ನನ್ನ ಜೊತೆ ಸರಸ ಸಲಾಪಕ್ಕೆ ಸಿದ್ಧಳಾಗು. ಬಾರಲೇವಾ? ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಬಿಟ್ಬಿಡು ನನ್ನ. ಹೊತ್ತುಕೊಂಡು ಹೋದ ಸೀತೆಯನ್ನು ಹಾಗೆ ಬಿಡುವುದಕ್ಕೆ ನಾನೇನ 10 ತಲೆಯ ರಾವಣನಲ್ಲ.
ಚಿಕ್ಕ ನಾರಿಯರ ಸೀರೆಯನ್ನು ಸೆಳೆದು ನನ್ನ ಮದವನ್ನು ಇಳಿಸಿಕೊಳ್ಳುವ ಗಜರಾಜ ಈ ಅಗ್ರಜ ಕಾರಣೇವ? ಕವಿತಾ ಕವಿತಾ, ಇಂದು ನಿನ್ನ ಬಾಳಿನಲ್ಲಿ ಕತ್ತಲು ಕವಿದಂತಾಯ್ತು. ಇನ್ನು ಮುಂದೆ ಆ ನಿನ್ನ ಗಂಡನಾಗುವ ಶಿವರುದ್ರನಿಗೆ ನಿನ್ನ ಜೀವನವನ್ನು ಸಮರ್ಪಿಸಿ ಬಾಳುತ್ತೀಯೋ ಅಥವಾ ಸ್ಮಶಾನದ ದಾರಿಯನ್ನು ಹಿಡಿಯುತ್ತೀಯೋ? ಶಿವರುದ್ರ, ನಿಂದ ಮಾತು ಕೊಟ್ಟಂತೆ ನಿನ್ನ ಹಕ್ಕಿಯ ಪುಕ್ಕವನ್ನು ಕಿತ್ತು ತಿಂದು ನಾನು ನನ್ನ ಗಂಡಸ್ತಿಗೆಯನ್ನು ತೋರಿಸಿಬಿಟ್ಟ ಮಗನೇ. ಇನ್ನು ಮುಂದೆ ಅದು ಹೇಗೆ ಬದುಕುತ್ತೀಯ ಬದುಕು? ಚಾಂಡಾಲ, ಕೊನೆಗೆ ನಿನ್ನ ಕಾಮತೀಟೆಯನ್ನು ನನ್ನ ಮೇಲೆ ತೀರ್ಸ್ಕೊಂಡೇ ಬಿಟ್ಟಿಯನೋ. ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ಈ ಶೀಲವನ್ನ ಕಳೆದುಕೊಂಡ ನಾನು ನನ್ನ ಮಾವನಿಗೆ ನನ್ನ ಮುಖವನ್ನ ಹೇಗೆ ತೋರಿಸ್ಲಿ? ಶೀಲವನ್ನ ಕಳೆದುಕೊಂಡ ನಾನು ನನ್ನ ಮಾವನನ್ನ ಮದುವೆಯಾಗಿ ಸುಖವಾಗಿ ಬದುಕೋದಿಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ, ನನ್ನ ಮಾವನಿಗೆ ಮಾತ್ರ ನಾನು ಮೋಸ ಮಾಡೋದಿಲ್ಲ. ಹೌದು ಹೌದು, ನಾನು ಅವರ ಮನೆಗೆ ಬರೋದ್ರೊಳಗೆ ನಾನು ಸಾಯಲೇಬೇಕು. ಹೌದು, ನಾನು ಸತ್ತು ಹೋಗ್ಬೇಕು. ಒಂದು ವೇಳೆ ನಾನೇನಾದ್ರೂ ಸತ್ತು ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಇಲ್ಲ ಇಲ್ಲ, ನನಗೆ ಮೋಸ ಮಾಡಿರೋ ಆ ಕಟುಕರು ಯಾರು ಅಂತ ಗೊತ್ತಾಗುತ್ತಾ? ಇಲ್ಲ ಅಯ್ಯೋ, ನನಗೇನ್ ಮಾಡ್ಲಿ? ಹೌದು, ನನ್ನ ಈ ಸ್ಥಿತಿಗೆ ತಂದ ಆ ಕಾಮಿಕನ ಹೆಸರನ್ನು ಒಂದು ಚೀಟಿಯಲ್ಲಿ ಬರೆದಿಟ್ಟು ನಾನು ಸಾಯಬೇಕು. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಬಾವ, ಕ್ಷಮಿಸ್ಬಿಡು. ಈ ಕವಿತಾಳಿಗೆ ನಿನ್ನ ಹೆಂಡತಿ ಆಗೋ ಯೋಗ್ಯತೆ ಇಲ್ಲ ಬಾವ, ಯೋಗ್ಯತೆ ಇಲ್ಲ. ನಿನ್ನ ಜನ್ಮ ಅಂತ ಇದ್ದಿದೆ, ಆದ್ರೆ ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆ ಬದುಕಿ ಬಾಳ್ತೀನಿ ಬಾವ, ಬದುಕಿ ಬಾಳ್ತೀನಿ. ಅಪ್ಪ, ನೀನು ಅಷ್ಟೇ, ನೀನು ನನ್ನ ಕ್ಷಮಿಸ್ಬಿಡಪ್ಪ. ಅಜ್ಜಿ, ದಯವಿಟ್ಟು ನಿನ್ನ ಮೊಮ್ಮಗಳನ್ನ ಕ್ಷಮಿಸ್ಬಿಡು ಅಜ್ಜಿ, ಕ್ಷಮಿಸ್ಬಿಡು. ನಿನ್ನ ಆಸೆಯನ್ನ ಈಡೇರಿಸ್ದೆ ನಾನು ಹಾಗೆ ಹೋಗ್ತಾ ಇದ್ದೀನಿ. ಅಮ್ಮ, ನಿನ್ನ ಮಗಳು ಕವಿತಾ, ನಾನು ನೀನು ಅಲ್ಲಿಗೆ ಬರ್ತಾ ಇದ್ದೀನಿ ಅಮ್ಮ, ನಾನು ಬರ್ತಾ ಇದ್ದೀನಿ.
ನನ್ನೆಲ್ಲ ಕ್ಷಮಿಸ್ಬಿಡ ಅಜ್ಜಿ. ಕ್ಷಮಿಸುವಂತ ಅಪರಾಧ ನೀನೇನು ಮಾಡಿದ್ವಿ? ಹೇಳು ತಾಯಿ, ಹೇಳು. ಕವಿತಾ, ಯಾಕಮ್ಮ ಏನಾಯ್ತು ನಿನಗೆ? ಗೊತ್ತಿಲ್ಲ ರಾಮಣ್ಣ, ನಾನು ಬರುವಷ್ಟರಲ್ಲಿ ಈ ರೀತಿ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇದ್ದಾಳೆ ಇವಳು. ಹೇಳು ಕವಿತಾ, ಏನಾಯ್ತು ಹೇಳು. ಕವಿತಾ, ಯಾಕೆ ಏನಾಯ್ತು ನಿನಗೆ? ಹೇಳು ಕವಿತಾ, ಹೇಳು. ಅಮ್ಮ, ನೀವಾದ್ರೆ ಹೇಳಮ್ಮ, ಕವಿತಾಳಿಗೆ ಏನಾಯ್ತು ಅಂತ. ನಾನು ದೇವಸ್ಥಾನದಿಂದ ಬರುವಷ್ಟರಲ್ಲಿ ಈ ರೀತಿ ಹುಚ್ಚುಚ್ಚಾಕಾರ ಮಾತಾಡ್ತಾ ಇದ್ದಾಳಪ್ಪ. ಹೋಗಿ ಡಾಕ್ಟರ್ನಾದ್ರೂ ಕರೆದುಕೊಂಡು ಬನ್ನು. ಅಕ್ಕ ನಡಿಯಕ್ಕ, ಮೊದಲು ಆಸ್ಪತ್ರೆ ಕರೆದುಕೊಂಡು ಹೋಗೋಣ. ಅಪ್ಪ ಬೇಡಪ್ಪ, ಬೇಡ. ನೀನು ಎಲ್ಲೇ ಕರ್ಕೊಂಡು ಹೋದ್ರು ಏನು ಪ್ರಯೋಜನ ಇಲ್ಲ ಅಪ್ಪ. ನನ್ನೆಲ್ಲ ಕ್ಷಮಿಸ್ಬಿಡು ಅಜ್ಜಿ. ಯಾಕಮ್ಮ, ಏನಾಯ್ತು? ಕ್ಷಮಿಸುವಂತ ತಪ್ಪು ನೀನೇನು ಮಾಡಿದ್ದೀಯ? ಅಜ್ಜಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಜ್ಜಿ. ನಾನು ವಿಷ ಕುಡ್ಬಿಟ್ಟೆ. ವಿಷ ಕೊಡ್ತಿದೀಯಾ? ಯಾಕಮ್ಮ ಏನಾಯ್ತು ನಿನಗೆ ಕವಿತಾ? ಯಾಕೆ ಕವಿತಾ? ಕೆಲಸ ಮಾಡ್ಬಿಟ್ಟಿ ಕವಿತಾ. ಯಾಕಮ್ಮ ವಿಷ ಕೊಡದೆ? ಏನಾಯ್ತು? ಅಜ್ಜಿ, ನೀವು ಯಾರು ಇಲ್ಲದ ಸಮಯ ಸಾಧಿಸಿ ಆ ರಾಕ್ಷಸ ನನ್ನ ಶೀಲವನ್ನು ಹಾಳು ಮಾಡ್ಬಿಟ್ಟ. ಕವಿತಾ, ಏನು ಏನು ನಿನ್ನನ್ನು ಶೀಲಹರಣ ಮಾಡಿದನ? ಹೇಳು ಕವಿತಾ, ಆ ಕೆಟ್ಟ ರಾಕ್ಷಸ ಯಾರು? ಹೇಳು ಕವಿತಾ, ಹೇಳು. ನಿನ್ನ ಶೀಲಹರಣ ಮಾಡಿದ ಆ ಕೆಟ್ಟ ರಾಕ್ಷಸ ಯಾರೆಂದು? ಅದು ಅದು ಕವಿತಾ, ಕವಿತಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಮ್ಮ? ಕವಿತಾ, 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 ಯಾಕಮ್ಮ ಈ ರೀತಿ ಮಾಡಿಕೊಂಡಿ ಕವಿತಾ? ಹೇಳಮ್ಮ, ಹೇಳು ಕವಿತಾ, ಹೇಳು. ಯಾಕೆ ಈ ರೀತಿ ಮಾಡಿಕೊಂಡೆ? ನಾನೇನಿಗೆ ಮೋಸ ಮಾಡಿದ್ದೇನಾ? ಹೇಳು ಕವಿತಾ, ಹೇಳು. ಯಾಕೆ ಈ ರೀತಿ ನಮ್ಮನ್ನ ಚುಚ್ಚಿ ಚುಚ್ಚಿ ಕೊಲ್ಲುತ್ತಿರುವೆ? ಸಮಾಧಾನ ಮಾಡಕ್ಕ ಮಾವ, ಸಮಾಧಾನ ಮಾಡಿದ್ರು. ಶಿವರುದ್ರ, ನೀನು ಸಮಾಧಾನ ಮಾಡಿದ್ರು. ಹಲೋ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಸರ್ವಲ್ಲ ತಾಯಿ ನಿನ್ನ ತಂಬೋರೇಶ್ವರ, ತರದೆ ಬಾರಿಸದಿರೋ ತಂಬೋರೇ. ಸರ್ವಲ್ಲ ತಾಯಿ ನಿನ್ನ ತಂಬೋರೇಶ್ವರ, ತರದೆ ಬಾರಿಸದಿರೋ ತಂಬೋರೇ. ಸರ್ವಸ ಸಂಗೀತದ ಕೋಮಗಳರಿಯದೆ, ಸರಸ ಸಂಗೀತದ ಕೋಮಗಳರಿಯದೆ, ತರದೆ ಬಾರಿಸದಿರೋ ತಂಬೋರೇ. ಸರ್ವಲ್ಲ
ಈಗ ನಾನು ಯಾರು ನೀನ್ ಯಾರು ಅಂತ ಹೇಳೋ ಮಗನ ಇಲ್ಲಿ. ಅರೇ ಇಸ್ಕಿ ಇದ್ರಾಗ ಏನ್ರಿ ಐತಿ ದೊಡ್ಡ ವಿಷಯ? ನಿಮ್ದು ಹುಂಡಿ ಬೆಲ್ಲ ಮಾರೋ ಮಲ್ಲ, ನಮ್ದು ಮುತ್ತು ಕೊಡೋ ಮುನ್ನ. ಈಗ ಜಾಡಿಸಿ ಒದ್ದೆ ಅಂದ್ರ ಮಗನ ಹರಿತೈತೆ ನೀನು ಚೊಣ್ಣ. ಏ ಈಗ ನಾವು ಏನು ವೇಷ ಹಾಕಿ ಮುಂದವ್ ಏನದು ಹೇಳು ಟೋಕ್ರಿಕೆ. ಓ ಈ ಉತ್ಸಾಹ ಹಾಕೊಂಡಿದ್ ಕೇಳ್ತಾರೆ. ಹಾ ಅದನ್ನ ಹೇಳ. ತುಮಾರ ಯೋಗರಾಜು ತೋ ಭಟ್ರು, ಹಮಾರ ಕಾಯಿ ಮಾರ ಶಟ್ರು. ಮತ್ತೆ ನಿಮ್ಮಪ್ಪ ಅವರು ಅವಾಗ್ಲೇನೆ ಊರ್ ಬಿಟ್ರು. ನೀವು ಗೋವಿಂದ ಭಟ್ರು, ನಾವು ಶಿಶುನಾಳ ಶರೀಫಜ್ಜ. ಅಪ್ಪ ಓದಿಕೊಂಡು ಬಾ ಮಗನ. ನಾನು ಎಲ್ಲೇ ಈ ಮಗನ ನಿಗರಿಸಿಬಿಟ್ಟು ಅಂತ ಮಾಡಿದ್ದೆ. ಯಪ್ಪ ಬರ್ಕೊಂಡು ಇಲ್ಲೇ ನೋಡ್ಲಿ ಅಲ್ಲೇ ತಂದೆ ಮಗಳು ಇಬ್ಬರು ಇತ್ಲಾಗ ಬರಕತ್ತಾರ. ನೀ ಸ್ವಲ್ಪ ಹುಷಾರಿ ಮಗನ. ಇವತ್ತು ಅವ್ರಿಗೆ ಒಂಚೂರು ಜಾಗ ಇರ್ಲಿ. ಬಿಡ್ತಮ್ಮ ಬರ್ರಿ. ಪರವಲ್ಲ ತಾಗಿ ನಿನ್ನ ತಮ್ಮೂರಿ ಅಪ್ಪ ಏನಪ್ಪ ನಮ್ಮ ಊರಿಗೆ ಯಾವ್ದೋ ಸಂತ್ರ ಬಂದಂಗ ಕಾಣ್ತತಿ. ಹೌದಲ್ವೇ? ಯಾವ್ದೋ ದೊಡ್ಡ ಸಂದ್ರ ಇರ್ಬೇಕು ಅಂತ ನೀವ್ರು. ಶರೀಫ ಯಾಕೆ ಅಜ್ಜಾರು ಶರೀಫ ಅಂತಾರೆ? ಸ್ವಲ್ಪ ಆತಾತ ಆತಾತ ಸರ್ಕಾರ ಬೇಗ ಕಡೆಗೆ ಹೋಗ್ಬಿಡು. ಅಯ್ಯಯ್ಯೋ ಯಾಕೆ ಸರಿ ಅದು? ನಾವು ಮಡಿ ಊಡಲ್ಲಿ ಜಳಕ ಮಾಡಿ ಬಂದೇವಿ. ಸರಿರಿ ಅಂತಂದ್ರೆ ನಾವೇ ತಪ್ಪು ಮಾಡೇವ್ರಿ ಅಜ್ಜರ. ಹಾ ಬಾಲೆ, ನಿಮ್ದು ಯಾಕೆ ತಪ್ಪು ತಿಳ್ಕೊಂತಾರೆ ಬಾಲೆ? ನಮ್ಮ ಗುರುಗಳು ಶರೀಫ ಅಂದಿದ್ದು ನಿಮಗಲ್ಲ ಬಾಲೆ, ಅದು ನಮಗೆ. ಇಲ್ಲ ಅಲ್ಲೇ ಮಂಗ್ಯಾನ ಮಕ್ಕಳ ತಿಂಗಳಿಗೆ ಒಂದು ಸರಿ ಸ್ನಾನ ಮಾಡ್ತಾರೆ ಇವರು. ಇನ್ನೊಂದು 3 ಸರಿ ಸೆಟ್ ಹೊಡ್ಕೊಂತಾರೆ. ಮತ್ತೆ ಅಲ್ಲ ಇವತ್ತು ಸ್ವಚ್ಛ ಮತ್ತೆ ಹೊಡ್ಕೊಂಬರಕ್ಕೆ ಬರೋಣ ಸೋಪ ಮಂಗ್ಯಾನ ಮಗನ. ಅರೆ ಪುಟ, ನಿಮ್ದಕ್ಕೆ ಸ್ವಲ್ಪ ಬುದ್ಧಿಗೆ ಇಲ್ಲ. ಅದಕ್ಕೆ ನಿಮ್ಮಂತವ್ರಿಗೆ ನಮ್ಮ ಗುರುಗಳು ಅದು ಎಂಥದ್ದು ಅಂತಾರೆ. ಗುರುಗಳ ಒಂಚೂರು ಮುಂದೆ ಬರ್ರಿ. ಇಂಥವ್ರಿಗೆ ಅದೆಷ್ಟು ಅಕ್ಕ ಅಂತಿರಲ್ಲ ಗುರುಗಳ. ಮೂರ್ಖ ಮೂರ್ಖ ಮೂರ್ಖ. ಮೂರ್ಖ ಇದ್ದಂಗ ಅದಿರಿ. ನಮ್ಮ ಗುರುಗಳು ಶರೀಫ ಅಂದದ್ದು ನಿಮಗಲ್ರಿ, ನಮಗೆ. ಯಾಕಂದ್ರ ಅವರು ಗೋವಿಂದ ಭಟ್ರು, ನಾನು ಶಿಶುನಾಳ ಶರೀಫ. ನೀವು ಶಿಶುನಾಳ ಶರೀಫ್ರು, ಇವರು ಗೋವಿಂದ ಭಟ್ರು. ಆಚಾರ್ಯ ತಪ್ಪಾಗ್ಯದ್ರಿ ಅಪ್ಪ. ಅಲ್ಲೇ ನೀವು ನಿಂತ್ಕೊಂಡ ನಮ್ಗೆ ಆಶೀರ್ವಾದ ಮಾಡ್ರಿ ಅಪ್ಪ. ಬಂದು ಹಿಡ್ಕೊಳಪ್ಪ. ಬಂದ್ಬಿಟ್ಟ ಮುಂದೆ ಆಡ್ಸ್ಕೊಂಡ್ರು ಬಾರ ಬೇ ಮಗ ಆಶೀರ್ವಾದ ಮಾಡೋ ದೊಡ್ಡ ಆಚಾರ ಬಂದಾರ. ಈಚ ಕಡೆಗೆ ಬಾರುವ ಹಂಗಾರಾಗಿ. ಕಲ್ಪನ ಬುದ್ಧಿಗೆ ದೈತಲ್ಲಿ ನಿನಗಂತೀನಿ. ಅವ್ರು ಹೇಳಿದ್ರು ಅಂತೇಳಿ ನೀನು ಹೋಗಿ ಹೋಗಿ ಅವ್ರಿಗೆ ಕಾಲ್ ಬಿಡಾಕ್ ಹೊಂಟಿಲ್ಲ. ಕಲ್ಪನ ಬುದ್ಧಿಗೆ ದೈತಲ್ಲಿ ನಿನಗ. ಹೌದಲ್ಲ ನಾನೇ ತಿಳಿಯಲ್ಲ ಬಿಡು. ಶರೀಫ ಬೋಲೋಜಿ ಗುರುವೆ, ಈ ಬಾಲಿಗೆ ಸರಿಯಾಗಿ ತಿಳಿಸಿ ಬೋಲು. ನಮ್ಮ ಬಗ್ಗೆ ತಿಳಿಯದೆ ಅನುಮಾನ ಪಡುತ್ತಿರುವವಳು. ಏ ಬೇಲೂರ ಬಾಲೆ, ನಮ್ಮ ಗುರುಗಳಿಗೆ ಕೋಪ ಬಂದ್ರೆ ಸುಟ್ಟು ಬಿಟ್ಟಾರ ಅವರ 3ನೇ ಕಣ್ಣಿನಿಂದ. ಅಜ್ಜಾರಿಗೆ ಹಿಂದಾಗಡಿ ಸಿಟ್ಟು ಬಂದ್ರೆ ನಿನ್ನ ನಾಯಿ ಮಾಡಿಟ್ಟಾರ. ಅದನ್ನೂ ಮಾಡ್ತಾ ನಿನಗೆ ಗೊತ್ತಾಗ ಸುಮ್ಮರು. ಅಜ್ಜಾರು ಮತ್ತು ನಾಯಿ ಮಾಡಿಬಿಟ್ಟಾರು. ಮತ್ತು ಮುಂಗಾರಿ ಮಳೆ ಬಂತು, ಅದ್ರಾಗ ಮತ್ತೆ ಬೆಳೆ ಹುಲ್ಲಿನ ಸೀಸನ್. ಅದು ಈ ಬೆಳೆ ಹುಲ್ಲು ಮಳೆಯಿಂದ ಬರ್ತದಲ್ಲ ಈ ಹುಲ್ಲು. ಮತ್ತೆ ಈ ಇಡೀ ಬೀದಿ ನಾಯಿಗಳೆಲ್ಲ ನಮ್ಮ ಮನೆ ಮುಂದೆ ಟೆಂಟ್ ಹಾಕ್ಯಾವಂತ ಹಿಂಗ ಎತ್ತವ ಕಾಲು. ಅಯ್ಯೋ ಅಪ್ಪ, ಏನಪ್ಪ ನಿಂಗೆ ತಲೆ ತುಂಬ ಬೆಳೆ ಕೂದಲಾದ್ರು ಬಿಟ್ರ ಬುದ್ಧಿದ್ದು ಸ್ವಲ್ಪ ಇಲ್ಲ ಅಂತೀನಿ. ಅಲ್ಲಪ್ಪ, ಶಿಶುನಾಳ ಶರೀಫರು ಗೋವಿಂದ ಭಟ್ರು ಅಂದ್ರೆ ಅವ್ರ ಸತ್ತು ಎಷ್ಟು ವರ್ಷ ಆಗೋಯ್ತು. ಹೋಗಿ ಹೋಗಿ ಇವ್ರನ್ನ ಶಿಶುನಾಳ ಶರೀಫರು ಅಂತ ಕಾಲ್ ಬಿಡಕೊಂಡಿಲ್ಲ. ಎದ್ದು ಬರ್ತಾರಲ್ಲ ಸತ್ತವ್ರು ಎಲ್ಲರ. ಹೌದಲ್ವ ಮಗ, ಇದು ನನ್ನ ತಲೆ ಹೊಳಿಲ್ಲ ಅಲ್ಲಿ ಬಿಡು. ಏಲೇ ಮಂಗ್ಯಾನ ಮಕ್ಕ, ಯಾವ ಡೋಂಗಿ ಸಂತ್ರಲೆ ಹೇಳ್ತೀರೇನು? ನಿಮ್ಮನ್ನ ಊರಾಗಿನ ಜನ ಕಟ್ಸಿ ಈ ಕರೆಂಟ್ ಕಂಬ ಕಟ್ಸಿ ನಿಮ್ಮನ್ನ ಓದಿಸ್ಬೇಕ ಹೇಳ್ತೀರಿ. ಮಂಗ್ಯಾನ ಮಗ ತಗೊಂಬಂದು ಶಿವ 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 ಶಿವ. ಶಾಂತಮ್ಮ ಪಾಪಮ್ಮ, ಶಾಂತಮ್ಮ ಪಾಪಮ್ಮ. ಎಲ್ಲಿ ಅವರಿಬ್ರು ಎದ್ದು ಹೋಗಿ ಬಾಳ ಹೊತ್ತಾತವ್ರು. ಅಲ್ರಲ್ಲ
ಪಾಪ ಅವ ಎಲ್ಲಿ ಹೋದ್ರಲ್ಲ ಅವ್ರು ಮಕ್ಕಳಕ್ಕೆ ಹೋಗ್ಯಾರ ಏನಪ್ಪ ರೇ ಯಜಮಾನ್ರೆ, ನೀವು ತಿಳಿದುಕೊಂಡಿರುವ ಹಾಗೆ ನಾವು ಶರೀಫ ಗೋವಿಂದರು ಅಲ್ಲ. ಏನ್ ಗುರುಜಿ ಏನ್ ಹೇಳಕತ್ತೀರಿ? ಶರೀಫ, ನಾನು ಎಲ್ಲವನ್ನು ತಿಳಿದುಕೊಂಡೇ ಬರುತ್ತಿದ್ದೇನೆ. ನೀನು ಸ್ವಲ್ಪ ಸುಮ್ಮನಿರು. ಯಜಮಾನ್ರೆ, ಮಠ ಮಂದಿರಗಳಲ್ಲಿ ಸ್ವಾಮಿಗಳು ಸತ್ತರೆ ಅವರ ಹೆಸರಿನ ಮೇಲೆ ಮರಿ ಸ್ವಾಮಿಗಳನ್ನು ಮರಿ ಮಾಡೋದಿರುತ್ತೆ. ಅದೇ ತರಹ ನಾವು ಮರಿ ಗೋವಿಂದ ಭಟ್ರು. ಉಳ್ಕೊಂಡೆ. ಹೌದ್ರಿ ಅಜ್ಜಾರ, ಇವ್ರು ಮರಿ ಗೋವಿಂದ ಭಟ್ರು, ನಾನು ಮರಿ ಶಿಶುನಾಳ ಶರೀಫಜ್ಜ. ಹೌದಾ? ನೀವು ನಿಜವಾಗ್ಲೂ ಸಂತ್ರೇ ಆಗಿದ್ದ ನಿಜ. ಆದ್ರೆ ಈ ನಮ್ಮ ಶಿಶುನಾಳ ಶರೀಫಜ್ಜರು ಒಟ್ಟು ಬಿದ್ದ ಎಮ್ಮೆಯಿಂದ ದುಪ್ಪ ಚಪ್ಪರಿಸಿ ಹಾಲು ಕರೆದಿದ್ರಂತೆ. ಹಂಗ ನೀವು ಅಂತ ಪವಾಡ ಮಾಡಿ ತೋರಿಸ್ರಿ, ಅವಾಗ ನಾವು ನಿಜವಾದ ಸಂತರು ಅಂತ ನಾವು ನಂಬುತ್ತೀವಿ. ಅಂದ್ರೆ ಯೋಗಿ ಸಂತರು ಅಂತ ನಾವು ಕೇಳ್ಕೊಂತೇವೆ. ಹಾ, ಹಾಗೆ ಆಗಲಿ ಬಲೆ. ಅದನ್ನು ಇದರಲ್ಲೇನೋ ಮಹಾಪವಾಡವಿದೆ, ಅದನ್ನು ಧಾರಾಳವಾಗಿ ನಾನು ಮಾಡುತ್ತೇನೆ. ಏರ್ ಗುರುಜಿ, ಆ ಪವಾಡನೆ ನಮ್ದಕ್ಕೆ ಮಾಡ್ತಾರೆ. ಶರೀಫ, ನಾನು ಎಲ್ಲವನ್ನು ತಿಳಿದುಕೊಂಡೇ ಬರುತ್ತಿದ್ದೇನೆ. ನೀನು ಸ್ವಲ್ಪ ಸುಮ್ಮನೆ ಅದನ್ನು ನಾನು ಮಾಡುತ್ತೇನೆ. ನೈ ಗುರುಜಿ, ಆ ಪವಾಡವನ್ನು ಮಾಡಿದ್ದು ನಿಮ್ಮಂತ ಗೋವಿಂದ ಭಟ್ರಲ್ಲ, ನಮ್ಮಂತ ಶಿಶುನಾಳ ಶರೀಫಜ್ಜಾರ್. ಎಲ್ಲ ಇವನವನು ಏನೋ ಮಾಡಿದ್ರಿ ಮಗ ಇವ. ಹಾ, ಹಾಗೆ ಆಗಲಿ ಶರೀಫ, ಅದನ್ನು ನೀನೇ ಮಾಡು. ಯವ್ವ, ಇವ್ರಿಗೆ ಅಪ್ಪಣೆ ಗುರುಗಳೇ, ಅಪ್ಪಣೆ. ಮುಗಿಸಿ ಬಾ. ಬಾಯಿಲ್ಲಿ ಬಂದು ಬಗ್ಗಿನಿಲ್ಲ, ನಿಮ್ದು ಸುತ್ತ ಚಪ್ಪರ್ಸಿ ನಮ್ದು ಪವಾಡಗೆ ಮಾಡ್ತಾರೆ. ಯಾಕಂದ್ರೆ ಹೆಂಗಂತ ಮೈಗೆ ಅಂದೆ ದುಪ್ಪ ಚಪ್ಪರಿಸಿ ಹಾಕ್ರೆ ನನಗೆ ದನ ಅಂತ ಮಾಡ್ಕೊಂಡಿ. ಎತ್ತ ಹೋಯ್ಕಂತ ಯಾರೇಮೋ ನೀನು ಬಲ್ಲಿಲ್ಲ ಆಗಲೇ ತುಪ್ಪ ಚಪ್ಪರ್ಸಿ ಹಾಲು ಹಿಂಡಬೇಕು ಅಂತ. ಎಲ್ಲ ಮಂಗ್ಯ ಮಗನ ಲೇ ಸಮಣ, ನಾವು ಹೇಳಿದ್ದು ಎಮ್ಮಿ ದುಬ್ಬ ಚಪ್ಪರಿಸಿ ಹಾಲು ಹಿಂಡು ಅಂತ ಹೇಳಿದ್ನ ಹೊತ್ತು ನನ್ನ ಮಕ್ಕಳು ದುಬ್ಬ ಚಪ್ಪರಿಸಿ ಹಾಲು ಹಿಂಡು ಮಗನ ಕತ್ಲದಾಗ ಹಂಗ ಕಂಡು ಹೋಗ ಅಂತ ನಿನಗೆ ಉಲ್ಟಾ ಪಟ್ಟ ನನ್ನ ಮಕ್ಕಳು ಇವರು. ಶರೀಫ, ಮತ್ತೇನು ಮಾಡುವುದು ಗುರು? ನಿಮಗೆ ಮನುಷ್ಯ ಯಾರು ಎಮ್ಮೆ ಯಾರು ಅಂತ ತಿಳಿಯೋದಿಲ್ಲವೇ ಮೂರ್ಖ? ಆಯ್ತು ಗುರುದೇವ. ಅಲ್ಲ, ಎಷ್ಟು ಬೆರಗಿದಾರೆ ನೋಡ್ರಿ ಅಂತೀನಿ. ಹೋಗ್ಲಿ ಬಿಡು, ನೀವು ದುಪ್ಪ ಚಪ್ಪರಿಸಿ ಹಾಲು ತೆಗೆದು ಬೇಕಾಗಿಲ್ಲ. ಆದ್ರೆ ಮೊನ್ನೆ ಸಂತೆಗೆ ನನ್ನೊಂದು ಉಂಗ್ರ ಕಳ್ದದ್ದಿ. ಆ ಉಂಗ್ರನ ನನ್ನ ಕೈಗೆ ಬಂದು ತಲುಪಬೇಕು, ಅದು ನನ್ನ ಕಣ್ಣು ಮುಂದೆ ನಂಗೆ ಸಿಗಬೇಕು. 10 ರೂಪಾಯಿ ಮಾಡ್ತೀರಾ? ಅವಾಗಾದ್ರೂ ನಾವು ಒಪ್ಕೊಂತೀವಿ. ಇಲ್ಲ ಅಂದ್ರೆ ಹುಚ್ಚಿ, ಹಳೆ ಹುಚ್ಚಿ, ಅದರಲ್ಲೇನು ಮಹಾಪವಾಡವಿದೆ, ಅದನ್ನು ಧಾರಾಳವಾಗಿ ನಾನು ಮಾಡುತ್ತೇನೆ. ಯಾಕೆ ಇಷ್ಟೊಂದು ಅವಸರ ಮಾಡಿ ಸ್ವಲ್ಪ ನಿಧಾನ ವಿಚಾರ ಮಾಡಿ ಆಮೇಲೆ ಬೋಲ್. ಶರೀಫ, ನಾನು ಎಲ್ಲವನ್ನು ವಿಚಾರ ಮಾಡೇ ಬೋಲುತ್ತಿದ್ದೇನೆ. ನೀನು ಸ್ವಲ್ಪ ಸುಮ್ಮನಿರು. ಮಕ್ಕೋರ್ಲೇನ್ರಿ ಇಲ್ಲಿ? ಹಾ ಭಕ್ತರೇ, ನೀವು ಬರೋ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ನಿಂತುಕೊಳ್ಳಿ. ನಾನು ನನ್ನ ಪವಾಡದಿಂದ ನಿಮ್ಮ ಕಳೆದಿರುವ ಉಂಗುರವನ್ನು ನನ್ನ ಕೈಯಲ್ಲಿ ತರಿಸುತ್ತೇನೆ. ಏನೋ ಎಡವಟ್ ಮಾಡ್ದಂಗ್ ಕಾಣ್ತಾನ ಈ ಮಗ. ಯವ್ವ, ನಿನ್ನೂ ನೀ ಮುಚ್ಕ, ನಾನು ಮುಚ್ಕೊಂತೇನೆ. ಶರೀಫ, ಶರೀಫ, ನಾನು ಎಲ್ಲವನ್ನು ತಿಳಿದುಕೊಂಡೇ ಮಾಡುತ್ತಿದ್ದೇನೆ. ನೀನು ಸ್ವಲ್ಪ ಟೇರು ಮಗನ. ಹಾ ಭಕ್ತರೇ, ನೀವು ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ನಿಂತುಕೊಳ್ಳಿ. ಇಲ್ಲಿಂದ ಓಡಿ ಹೋಗಕ್ಕೆ ಮಸ್ತ್ ಟೈಮ್ ಲೇ ಮುನ್ನ ಬಾರ್ಲೇ, ಅಷ್ಟು ಯಾಕೆ ಹೆದರ್ತಿ? ಈಗೇನು ಅವ್ರ ಉಂಗ್ರ ತೋರಿಸ್ಬೇಕದಲ್ಲ ಮಗನ. ನೀ ಸ್ವಲ್ಪ ಟೇರ್, ನಾನು ತೋರಿಸ್ತೇನೆ. ನೀ ಇಲ್ಲೇ ಚಡಿ. ಹಾ ಭಕ್ತರೇ, ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಿಂತಿದ್ದೀರ ತಾನೆ? ನಿಮ್ಮ ಉಂಗುರ ನನ್ನ ಜೇಬಿನಿಂದ ಹೊರಗಡೆ ಬರುತ್ತಿಲ್ಲ. ಇದಕ್ಕೂ ಒಂದು ಹಾಕಬೇಕಲ್ಲ ಮಂತ್ರನ. ನಿಮ್ದು ಹತ್ರ ಐತಲ್ಲ, ನಿಮ್ದು ದಂಡನ್ ದಶಗುಣ ಮಂತ್ರ ಒಗಿರಿ ಅದನ್ನು ಒಗದ್ರ ಪದ್ಧತಿ ಒಗದ್ ಬಿಡ್ರಿ. ಅದಕ್ಕೂ ಬರ್ಲಿಲ್ಲ ಅಂದ್ರೆ ನಾನು ಹಾಕ್ತೇನೆ. ದಂಡಂ ದಶಗುಣಂ ಬೇಡ, ಅದು ಬಹಳ ಹೊತ್ತಕತ್ತೆ. ಸಣ್ಣದು ಒಂದು ಹೇಳ್ತಾನೆ ಕೇಳು. ಅಗ್ರಕ ಭೂಪ್ರಕ ಗಿಲಿ 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 ಗಿಲಿಯಾ. ಹಾ ಭಕ್ತರೇ, ನಿಧಾನಕ್ಕೆ ನಿಮ್ಮ ಕಣ್ಣನ್ನು ಬಿಡಿ.
ಬಿಟ್ಟಿರಿ ಅಂತ ನೋಡೇ ಹೇಳಿದೆಪ್ಪ ಮತ್ತೆ. ಯವ್ವ, ಹೌದಲ್ಲ ಇದು ಉಂಗ್ರ ನಾನು ಮೊನ್ನೆ ಮಾಡ್ಕೊಟ್ಟಿದ್ನಲ್ಲ. ನಿಂತ್ಕೊಂಡ ಕರೆಕ್ಟ ನೋಡು ಮುದುಕ ಸುಳ್ಸುಳ್ಳೆ ಮತ್ ನಂದ ಹಂಗಿ. ಹೌದಾ ನೋಡ್ಬೇಕು ಅಜ್ಜಾರ, ಇದು ಉಂಗ್ರ ನನ್ನ ಮಗಳಿದ್ರೆ ನಾನು ಮೊನ್ನೆ ಮಾಡ್ಕೊಟ್ಟಿದ್ದೆ. ಹೌದ್ರಪ್ಪ, ಚೆನ್ನಾಗಿ ನಮ್ದ ಉಂಗ್ರ ಇದು. ಅಯ್ಯೋ ಅಪ್ಪ, ಏನಪ್ಪ ಉಂಗ್ರ, ನನ್ನ ಉಂಗ್ರ ಅವ್ರ ಕೈಯೇ ಬಂದ್ಬಿಟ್ಟದಲ್ಲಪ್ಪ. ಮತ್ತೆ ಯಾವಾಗಾರ ಕೈ ಕೈ ಹಿಡ್ಕೊಂಡು ಓಡಾಡಿದ್ವಿ ಜಾರ್ಖಂಡ್ ಅಬ್ಬಬ್ಬಬ್ಬಬ್ಬ, ಏನು ಪವಾಡ ಮಾಡಿದ್ರಪ್ಪ. ನಾನು ನಿಜವಾದ ಬಹಳ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಬಿಡು ಇವ್ರ ಬಗ್ಗೆ. ಏ ದೊಡ್ಡ ಪವಾಡ ಮಾಡ್ಯಾರ ಬಿಡು ಇವ್ರು. ಅದೇನ ಅವರು ಕಪ್ಪತ್ತು ಗುಡ್ಡಕ್ಕೆ ಹೋಗಿ 70 ವರ್ಷ ತಪಾಸ್ ಮಾಡ್ಕೊಂಬ ನನ್ನ ಮಕ್ಕಳು ಅದಾರ. ಅವರು ಗುಡ್ಡಕ್ಕೆ ಹೊಡೆದು ಬಿಟ್ಟಾರ. ಅಂದಂಗ ಉಂಗ್ರ ಕೊಡ್ರಿ ನಮ್ದು. ಬಾಲೆ, ಈ ಉಂಗುರವನ್ನು ನೀನು ನಿನ್ನ ಕೈಯಾರೆ ನಿನ್ನ ಬೆರಳಿಗೆ ಹಾಕಿಕೊಂಡರೆ ಅದು ಮತ್ತೆ ಮಾಯವಾಗಿ ಬಿಡುತ್ತದೆ. ಮತ್ತೆ ಮಾಯಾಕದ್ರ ಅದು ಮಾಯ ಆದ್ರೆ ಹೆಂಗ್ ಹಿಡ್ಕೋಬೇಕಪ್ಪ ನಾನು? ನಾನು ಅದಕ್ಕದನು ಮುದುಕ, ನಾನು ಅದಕ್ಕೆ ಅದಾನು. ನಿಮ್ಮ ಉಂಗುರದ ಬಗ್ಗೆ ನೀನೇ ಚಿಂತೆ ಮಾಡಕ್ ಹೋಗಬೇಡ. ನಾವು ಅದನ್ನ ಶಿರಾಳಕೊಪ್ಪದ ಯಾವ್ದಾರ ಮಾರ್ವಾಡಿ ಹತ್ರ ಮಾರಿ ಒಂದು ರೊಕ್ಕದಾಗ ನಾವು ನಮ್ಮ ಗುರುಗಳು ಸಾಲದು ಬಿದ್ದರೆ ನಿನ್ನ ಮಗಳನ್ನ ಕರ್ಕೊಂಡು ಎಲ್ಲ ಹನಿಮೂನ್ ಹೋಗ. ಸುಂದರ ಮಂಗ ಮಗ ಶರೀಫ, ಒಂದು ತೊಲ ಮಾರಕ್ ನೀನು ಸ್ವಲ್ಪ ಸುಮ್ಮನಿರು. ಆಯ್ತು ಗುರುದೇವ. ಯಜಮಾನ್ರೆ, ಇದಕ್ಕೂ ಒಂದು ಉಪಾಯವಿದೆ. ನಾನೇ ನನ್ನ ಕೈಯಾರ ನಿಮ್ಮ ಮಗಳ ಬೆರಳಿಗೆ ಉಂಗುರವನ್ನು ತೊಡಿಸಿದರೆ ಅದು ಖಂಡಿತ ಮಾಯವಾಗಲಾರದು. ನೋಡಕ್ಕೆ ಕೈ ಮುಟ್ಟಕ್ಕೆ ಎಷ್ಟು ಮಸಿ. ಅಯ್ಯೋ, ಯಾರು ಬೇಡ ಅಂತಾರ? ನಿಮ್ಮ ಕೈಯಾರೆ ಉಂಗ್ರ ತೋರಿಸ್ಬಿಡ್ತು ಅಂದ್ರೆ ಅದು ನನ್ನ ನಿಜವಾಗ್ಲೂ ಪುಣ್ಯನೇ ಸಹಿ. ಉಂಗ್ರ ತೋರ್ಸಕ್ ಹೇಳಪ್ಪ. ನನ್ನ ಮಗಳು ಬಹಳ ಹುಂಪ್ ಅದಾಳ್ರಿ ಉಂಗ್ರ ತೋರ್ಸ್ಕೊಳಕ. ಅವ್ರಿಗೂ ಬಹಳ ಅರ್ಜೆಂಟ್ ಐತಿ. ಹೆಂಗ್ ಬೆಳೆಸಿದಳು, ಹೆಂಗ್ ಬೆಳೆಸಿ ಬಾ ಮತ್ತೆ ಅವ್ರು ಏನೋ ಉಂಗ್ರ ತೋರಿಸ್ತಾರ ಅಂತ ತೋರ್ಸ್ಕೊಬ. ಬಾಲೆ, ಈಗ ನಿನ್ನ ಕೈ ಕೊಡು. ಈ ಉಂಗುರವನ್ನು ನಿನ್ನ ಬೆರಳಿಗೆ ಹಾಕಿತ್ತೇನೆ. ಅಪ್ಪ ಸ್ವಲ್ಪ ನಿಧಾನಕ್ಕೆ ನೋಡ್ರಿ ಅಪ್ಪ, ನಿಧಾನ ನೋಡ್ರಿ. ಯಾಕಂದ್ರೆ ನನ್ನ ಮಗಳು ಇನ್ನು ಸಣ್ಣ ಹಾಕಿ ಮತ್ತೆ ಎಳೆ ಚರ್ಮ ಅಂದ್ರೆ ಎಡವಟ್ಟು ಆದಿತ್ತು ಅಂತ. ಗುರುಗಳ ನಿಮಗೆ ಬರ್ಲತ್ರ ನಾನು ಇಡ್ತಿದ್ರಿ. ಅಸರೇ ಸ್ವಲ್ಪ ತಡ್ಕೊಡ್ರಿ. ಇಲ್ಲಿ ನಿಮ್ ಕೈಲಿ ಆಗಲಿಲ್ಲ ಅಂದ್ರೆ ಅವ್ನು 3 ಅಡಿ ಮನುಷ್ಯ ಅದ ನೋಡ್ರಿ. ಅವ ಚೆನ್ನಾಗಿ ದೂಡ್ತಾನ್ರಿ ಅಪ್ಪ. ಇಡೋದು ಎಷ್ಟೋತ್ರಿ? ಉಂಗುರ ಪವಾರದಿಂದ ಹುಡುಕಿದ್ ನಾನಪ್ಪ. ಅವನ ಕೈಯಾಗ ಯಾಕೆ ಕೊಡ್ಲಿ ಇಡಾಕ? ನಾನು ಇಡ್ತಾನೆ. ಇಡ ನೀವು ಬರ್ದ ಮತ್ತ ಹುಡುಗಿಗೆ ಸ್ವಲ್ಪ ತಡ್ಕೊಳ್ರಿ. ನಾನು ಮೊದ್ಲೇ ಹೇಳಿದೆ ನನ್ನ ಮಗಳು ಇವ್ರು ಸಣ್ಣ ಕೇಳಪ್ಪ, ಮತ್ತೆ ಏನೋ ಎಡವಟ್ಟು ಮಾಡಿಬಿಟ್ಟಿರಿ ಅಂತ. ಗುರುಗಳ ಮತ್ ಕತ್ಲದಾಗ ಎಲ್ಲೆಲ್ಲಾರ ಹಾಕಿರಿ. ನನಗಿಂತ ಜಾಸ್ತಿ ಇವನಿಗೆ ಅವ್ನು ಭಾರಿ ಅರ್ಜೆಂಟ್ ಅಂತ ಬೇಡ ಅವನಿಗೆ. ಆಸಕತ್ತ ನಿನಗೆ ಏನಾರ ಆದ್ರೆ ನನ್ನ ಈ ಥರ ಆಸಕತ್ತ. ಯವ್ವ ಹೇಳೋದು ಗಡಿ ಇಲ್ಲ. ಅವನು ಪರ್ಮನೆಂಟ್ ಆದ ಲೊಡ್ಕಿನ ಸಿಕ್ಕತ್ತಿ ಅಂದ ಮೇಲೆ ಈ 6 ಗಂಟೆಗೆ ಎದ್ದೋಗ ಲೊಡ್ಕಿ ಮೇಲೆ ಇಷ್ಟ ಆಸೆ ಐತ್ರಿ ಇವನಿಗೆ. ಬಾಬಾ ಬಾಬಾ ಲೇ ಮಂಗ್ಯಾನ ಮಗನ ತಡ್ಕೋದಲ್ಲಿ ಸ್ವಲ್ಪ ತಡ್ಕೋದಲ್ಲಿ. ಅರೇ ಮುದುಕ, ಈ ವಯಸ್ಸಾಗ ಯಾವ್ದಾರ ಮುದುಕಿಯರ್ ಸುದ್ದಿ ಮಾತಾಡ್ಬಿಟ್ಟು ನಮ್ಮ ಹುಡುಗಿ ಸುದ್ದಿ ಯಾಕೆ ಮಾತಾಡ್ತೀವಿ? ಹಂಗಿಲ್ಲ ಈಗೇನೋ ತಿಳಿದಪ್ಪ ಹೇಳಿದೆ. ಈಗ ನಾನು ಈ ಉಂಗುರವನ್ನು ಇಡಲ್ಲ, ಬೇಡವು. ಹೆಂಗ್ ಬರ್ತದ ಹಂಗ ಮಾಡಿ. ಮತ್ತೆ ಸ್ವಲ್ಪ ನಿಂತುಕೋ. ಎಷ್ಟು ಮುಚ್ಕೋಬೇಕ್ರಿ? ಯಜಮಾನ್ರಿ, ನಿಮಗೂ ಅಷ್ಟೇ ಹೇಳುವುದು. ಹಾ ಬಾಲೆ, ಸಮಾಧಾನ ಸಮಾಧಾನ. ಪೂರ ಹೋಯ್ತಾ ನೋಡಿಕೋ. ಯವ್ವ ತಂಬರಿ ಮೇಲೆ ಬಿಡೋಣ ಅಜ್ಜಾರಿ ಹೆಂಗ್ ದೂರ ನೋಡ್ತೀನಿ. ಪೂರ ಉಂಗ್ರ ಇಟ್ಟಾನ ಬಿಡಬ ಬಹಳ ಚೆನ್ನಾಗಿ ಭಾರಿ ನಿಸಮ್ರಿ ನಮ್ಮ ಗುರುಗಳು. ಹಂಗ ಇಡಾಕತ್ತಾರ ಅಂದ್ರೆ ಅರ್ಧ ಮೂರ್ತ ಇಡಂಗಿಲ್ರಿ ಅವ್ರು. ಅಲ್ಲ 70 ವರ್ಷ ಬೆಳ್ಳಿಗೆ ಹೊಚ್ಚ ಇಡ್ತಾರ್ರಿ. 70 ವರ್ಷ ಕಪ್ಪತ್ ಗುಡ್ದ ತಪಸ್ ಮಾಡಿರಿ, ಉಂಗ್ರ ಇಡೋದ್ ಬಿಟ್ಟಾರ ನಪ್ಪ ಮಕ್ಕ ನೀವು. ನಮ್ಮ ತಪಸ್ಸಿನ ಬಗ್ಗೆ ತಿಳಿದುಕೊಂಡಿರುವ ಭಕ್ತರು ಅಂದ್ರೆ ನೀವು ಒಬ್ರೇ ಯಜಮಾನ್ರಿ. ಹೌದ್ರಿ ಆಚಾರ, ಹೌದು ಹೌದು. ಬಾಲೆ, ಉಂಗರ ಇಡುವಾಗ ನಿಮ್ಮ ಕೈ ಉರಿಯಲಿಲ್ಲವೇ? ಯವ್ವ ನಂದು ಒಂದ್ ಸ್ವಲ್ಪ ಯಾಕೆ ಗೌಡ್ರ ಮನೆ ಅಕೌಂಟಿಗೆ ಎದ್ದೊತ್ತು ಆಗ್ಬಿಟ್ಟ. ಅವು ಒಂದು ಊರದ್ದಲ್ಲ ಬೆಳಕ ಅಲ್ಲಿ ಇಲ್ಲಿ ಹೇಳ್ತಾರೆ, ಇಲ್ಲಿ ಅಲ್ಲಿ ಹೇಳ್ತಾರೆ. ಯಾರಲ್ಲಿ ಅಂತ ಬರೀ ನಾನು ತಲೆ ಕೆಟ್ಟೋಗೈತೆ. ಅದಕ್ಕೆ ಹೇಳಿದೆ ನಾನು ರಿಟೈರ್ಡ್ ಆಗೈತ್ರಿ, ಯಾರ ಇನ್ನೊಬ್ಬ ಹುಡುಗನ ಇಟ್ಕೊಳ್ರಿ. ಇಲ್ಲ ಪಡ್ಸಲ್ಲಿ ಅವ್ರ ನೀವು ಅಕೌಂಟ್ ಬರ್ದಂಗೆ ಯಾ ನನ್ನ ಮಕ್ಕಳು ಅಕೌಂಟ್ ಬರೆಯೋದಿಲ್ಲ.
ಇನ್ನೊಂದು 4 ವರ್ಷ ಬರೀರಿ ಆಮೇಲೆ ನೋಡೋಣ ಅಂತ ಅಂದ್ರು. ಅದಕ್ಕೆ ತಾಯಿ ಅರ್ಜೆಂಟ್ ಐತೆ ಬರೆಯೋದು. ನಾವು ಹೋಗ್ಬರ್ಲಿ ಮೊದ್ಲು ತೊಲಗ್ ಹೋಮರ್ಯ. ಹೋಗ್ತೀರಿ? ಹಾ ಭಕ್ತ ನೀನು ಹೋಗಿ ಬಾ ಜಲ್ದಿ. ಅಂದ್ರೆ ನಿಮ್ಮ ಮಂತ್ರ ಪಾಡಾಗಕ್ಕಲ್ಲ ನಾನು ಇದ್ರೆ ನಮ್ಮ ಬಾಯಲ್ಲಿ ಮಂತ್ರವೇ ಬರುವುದಿಲ್ಲ, ನೀವು ಇದ್ರಿಗೆ ಇದ್ದರೆ. ಇದ್ರೆ ಹೌದು ಗೊತ್ತಲ್ಲ ಚೂರು ನೋಡ್ತಾನೆ ತಡಿ, ಗಾವ್ ಹೋಗ್ಯತ ಇಲ್ಲ. ಏ ಈ ನಮ್ಮನ್ನ ಸುಳ್ಳು ಸುಳ್ಳು ವೇಷ ಹಾಕ ಬಂದ್ರೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡ್ರೆ ಆ ಯಾವ ಬಸ್ರದ ನಿಮ್ಗೆ ಗೊತ್ತಾಯ್ತಕ್ಕ? ಯಾಕೆ ಗೊತ್ತಾಗಿಲ್ಲ? ನೀನು ಈಗ ಬೆಲ್ಲ ಮಾರವ, ನೀನು ಮುತ್ತು ಮಾರವ ಅಂತ ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೊಂಡಿ. ಅಲ್ಲ ಬಸಂತಿ, ಏನು ನಿನಗೆ ಯಾವ ಅಂತ ಹೆಂಗ್ ಗೊತ್ತಾತು? ಹೆಂಗ್ ಗೊತ್ತಾಯ್ತು ಅಂದ್ರೆ ಹಾರೋ ಹಕ್ಕಿ ಪುಕ್ಕ ಅನ್ಸೋಳ್ ನಾನು. ಈಗ ನೀವು ದಿನಕ್ಕೊಂದು ವೇಷ ಹಾಕಂದ್ರೆ ಗೊತ್ತಾಗಲ್ಲ ಅನ್ಕೊಂಡಿ. ಹೌದು, ನನ್ನ ಅಂದ್ರೆ ನಿಮ್ಮ ಹತ್ರ ಹೆಂಗ್ ಬಂತು ಅಂತೀನಿ. ಹುಚ್ಚಿ, ಬೆಳಗ್ಗಿಂದ ಇಬ್ಳರು ಜಾತ್ರೆ ಮಾಡ್ಕೊಂತ ಹೊಂಟಿದ್ವಿ ನೋಡು. ಅವಾಗ ನಿಮ್ಮ ಅಪ್ಪ ಬಂದಂತ ಕೈ ಹಿಡ್ಕೊಂಡಿದ್ವಿ. ಹಿಂಗ ನಿಮ್ಮ ಅಪ್ಪ ಬಂದಂತ ಬರ್ಕನ ಕೈ ಚಾಚಿಗೆ ಬರ್ಕನ ಕೈ ಚಾಚ್ಕೊಂಡು ಕೈ ಚಪ್ಸ್ಕೊಂಡು ಹೋದೆ ನೀನ್ ತಪ್ಪಿಸ್ಕೊಂಡೆ. ನಿಂದು ಉಂಡ್ರ ನನ್ನ ಕೈಯಾಗ ಬಂತ. ನಾ ಮತ್ತೆ ಯಾವಾಗಾರ ಕುಡಿದು ಕೊಟ್ರ ಆತ್ ಬಿಡು ಅಂತ ಹಂಗ ಇಟ್ಕೊಂಡಿದ್ದೀನಿ. ಅದ್ ಇವತ್ತ ಹಿಂಗ ಇಷ್ಟೊತ್ತಿಗೆ ನನಗ ಬರ್ತತಿ ಇಡಾಕ ಅಂತ ಗೊತ್ತಿದ್ದು ನೋಡು. ಹೌದಲ್ಲ, ಅಂತ ಈ ನಮ್ಮನೆ ವೇಷ ಹಾಕ ಬಂದು ನಮ್ಮ ಅಪ್ಪನ ಯಾಮಾರ್ಸ್ಬಿಟ್ರಿ ಅಂದಂಗ ಬಂದು. ಹಿಂಗೆ ನಮ್ದು ಪವಾಡ. ಏ ದೊಡ್ಡ ಪವಾಡ ಬಿಡು, ಆತ್ ಬಿಡು ಅಂತ ನಮ್ಮ ಅಪ್ಪನ ಯಾಮಾರ್ಸಿ ಕಳ್ಸಿರಿ ಅಂದ ಮೇಲೆ ಇನ್ನು ಈ ಖುಷಿ ಒಳಗ ಮಾಡ दिलदार समझ कर को तूने मेरा दिल जला दिया, एक सिगरेट समझ कर को ಶಿವರುದ್ರ, ಹಳ್ಳಿಯಿಂದ ದಿಲ್ಲಿಯವರೆಗೂ ನಾನಾ ತರದ ಜನರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಚಟ್ಟಕ್ಕೇರಿಸಿದ ಈ ಛಲಗಾರ ಛತ್ರಪತಿಗೆ ಓಡ ಹಾಕುವಷ್ಟು ಧೈರ್ಯ ಬಂದಿತ ನಿನಗೆ?
ಶಿವರುದ್ರ, ನೀನು ಸಾಕಿ ಬೆಳೆಸಿರುವ ನಿನ್ನ ಪ್ರೇಮದಾರಗಿಳಿಯನ್ನು ನನ್ನ ಕಾಮದ ಪಂಜರಕ್ಕೆ ಸಿಲುಕಿಸಿ ಹಾರುವ ಅದರ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿ ಬಂದದ್ದಾಯಿತು ಮಗನೇ. ನೀನು ಹೋದ ಆ ಕೆಲಸವನ್ನು ಮುಗಿಸಿಕೊಂಡು ಬಂದಿರುವೆಯೋ ಅಥವಾ ನೋಡ್ರಿ, ಯುದ್ಧಕ್ಕೆಂದು ಹೋದ ಸೈನಿಕ ಹಾಗೆ ಮರಳಿ ಮನೆಗೆ ಬರಬಹುದು. ಕಾಡಿಗೆ ಹೋದ ಬೇಟೆಗಾರ ಯಾವ ಬೇಟೆಯೂ ಸಿಗದೆ ಹಿಂತಿರುಗಿ ಮನೆಗೆ ಬರಬಹುದು. ಆದರೆ ಈ ಅಗ್ರಜ ಒಂದು ಸಾರಿ ಹೇಳಿದ ಕೆಲಸವನ್ನು ತಲೆಯಲ್ಲಿ ಇಟ್ಟುಕೊಂಡು ಕಾಲ್ ಕಿತ್ತರೆ ಸಾಕು, ಹೋದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತಾನೆಂದು ನಿಮಗೆ ಗೊತ್ತಿಲ್ಲವೇ? ಅಂದ್ರೆ ನೀವು ಹೋದ ಕೆಲಸ ಪೂರ ಮುಗಿಸ್ಕೊಂಡ್ ಬಂದಿ ಅಂದಂಗ ತಮ್ಮ. ಕಾರ್ಕೊಂಡ್ರಿ, ನಾನೇ ಧೀರನೆಂದು ನಮ್ಮ ಗೌಡರನ್ನು ಎದುರು ಹಾಕಿಕೊಂಡಿರುವ ಆ ಶಿವರುದ್ರನ ಪ್ರೇಯಸಿ ಕವಿತಾಳ ಶೀಲವನ್ನು ಸವಿದು ಸ್ಮಶಾನದ ದಾರಿಯನ್ನು ತೋರಿಸಿ ಬಂದಿದ್ದೇನೆ. ಅಗ್ರಜ, ಏನು ಹೇಳುತ್ತಿರುವಿ? ನೀ ಹೇಳುವ ಮಾತು ನಿಜವೇ? ಈ ಲೋಕವನ್ನು ಬೆಳಗುವ ಸೂರ್ಯನ ಹಾಗೆ ಪ್ರಜ್ವಲಿಸುವ ಈ ಅಗ್ರಜ ಒಮ್ಮೆ ಕಣ್ಣಿಟ್ಟಿರುವ ಹೆಣ್ಣಿನ ಶೀಲವನ್ನು ಸವಿಯದೆ ಹಾಗೆ ಬಿಡಲಾರ ಎಂದು ತಿಳಿದುಕೊಳ್ಳಿ. ಶಾಬಾಷ್ ಅಗ್ರಜ, ಶಾಬಾಷ್. ನೀನು ಪುಂಡರಿಗೆ ಗಂಡು ಹುಲಿ ಎಂದು ನಿರೂಪಿಸಿ ತೋರಿಸಿರುತ್ತೇ ಶಿವರುದ್ರ. ಸುಮ್ಮನೆ ಮಲಗಿದ ನಾಗರ ಹಾವಿಗೆ ಕಳಿ ಹಾಕಿದರೆ ಅದು ನಿನ್ನನ್ನು ಸುಮ್ಮನೆ ಬಿಡುತ್ತದೆ ಎಂದು ತಿಳಿದಿರಿಯ? ಇನ್ನು ಮುಂದೆ ನೋಡ ಮಗನೇ ಈ ಬೈರೇಗೌಡನ ಚಮತ್ಕಾರವನ್ನು. ನೋಡ್ರ, ಮುಗಿದ್ರಿ ಏನು ಕತೆ? ಗಾಣಕ್ಕೆ ಕಟ್ಟಿದ ಎತ್ತಂಗೆ ಗಣ ಗಣ ತಿರ್ಗೇ ಸಾಯ್ಬೇಕು. ಏನು ಮಂಗನ ಮಗ ಬರ್ತಾಲಿ, ಹೋಗು. ಅಗ್ರಜ, ಇಂದು ನೀನು ಮಾಡಿರುವ ಈ ಕೆಲಸಕ್ಕೆ ನಿನಗೇನು ಕೊಟ್ಟರೂ ಕಡಿಮೆ. ಈಗ ನನಗಾಗುವ ಸಂತೋಷಕ್ಕೆ ಲಂಗು ಲಗಾಮಿಲ್ಲದ ಕುದುರೆಯಂತೆ ಓಡುತ್ತಿದೆ ಈ ನನ್ನ ಮನ. ಬರ್ತಾಲಿ, ಹೋಗು. ಇವನಿಗೆ 2 ಲಕ್ಷ ಹಣ ತೆಗೆದುಕೊಂಡು ಬಾ. ನಿಲ್ಲು ಪಡ್ಸಾಲಿ. ಹಾಗೆ ಬರುವಾಗ ಒಳಗಡೆ ಫಾರಿನ್ ಟಿಕೆಟ್ ಇದ್ದೇನೆ, ಅದನ್ನು ತೆಗೆದುಕೊಂಡು ಬಾ. ರಂಗಣ, ಅದು ಯಾವುದೂ ತರಕ್ಕಾಗಲ್ಲಪ್ಪ. ಇಲ್ಲ ದುಡ್ಡು ಇರತ್ತ ಹುಚ್ಕೊಂಬ, ಇಲ್ಲ ನಾನು ಬಾಟ್ಲಿನ ಹೊತ್ಕೊಂಡ್ ಬರ್ತೀನಿ. ಯಾರ ಒಂದು ಕೆಲಸ ಮಾಡ್ಬಿಡ. ಬಾ ಹೋಗೋಣ. ನೋಡ್ರಿ, ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಅದಕ್ಕೆ ನೀವು ನನಗೆ ಹಣವು ಕೊಟ್ಟು ಅವಮಾನಿಸಬೇಡಿ ಪ್ಲೀಸ್. ಚೇಚೆ, ಅದಕ್ಕೆ ತಪ್ಪು ತಿಳ್ಕೊಳ್ತೀವಿ ಅಗ್ರಜ. ನೀನು ಮಾಡಿರುವ ಕೆಲಸಕ್ಕೆ ನಿಯತ್ತಿಂದ ಹಣ ಕೊಡುತ್ತಿದ್ದೇನೆ ಅಷ್ಟೇ. ನೋಡ್ರ, ರೊಕ್ಕ ತಗೊಂಬಂದ ನೀವು ಯಾರ ಕೈ ಕೊಡ್ಬೇಕ್ರಿ? ತಮ್ಮ ನೋಡಿ, ಹೊಸ ನೋಟ್ 2 ಲಕ್ಷ ರೂಪಾಯಿ ಇನ್ನು ಈಗ ಬೆಳಗ್ಗೆ ಬಿಡಿಸ್ಕೊಂಡ್ ಬಂದ. ತಗೋ ನೋಡಿ, ಕರೆಕ್ಟ್ ಇಳಿಸ್ಕೊ. ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಇದೆ ಅಂತ. ಮುಂದುವರಿಸಿ. ಆಯ್ತು. ಹಾ ರಂಗ, ಎಲ್ಲರಿಗೂ ವಿಸ್ಕಿನ ಹಂಚಿಬಿಡು. ಆಯ್ತು ಗೌಡ್ರಿ. ಹಾಗೆ ಕ್ಲಬ್ ಡ್ಯಾನ್ಸರ್ಗೆ ಬರ್ಲಿಕ್ಕೆ ಹೇಳು. ಸಾಹೇಬ್ರ, ಅವಾಗ ಫೋನ್ ಮಾಡಿ ಹೇಳ್ರಿ. ಇಷ್ಟೊತ್ತಾರು ಬರ್ಬೋದು ಅವ್ರು. ಬಂದ್ರು ತಾಡ್ರಿ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಾಯ್ದೋದ್ರೆ ದೊಡ್ಡ ರೋಗ.
ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗಾರಿದೆ ಈ ದಿನ ನಿಶಯ ನೆತ್ತಿಗಾರಿದೆ ಈ ದಿನ ನಿಶಯ ನಮ್ಮದ ಭಾವದ ದಿನವೋ ಮತ್ತಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಕ್ಕಲಿ ಕಳೆದ ಸಿಕ್ಕಾಗ ಅನುಭವಿಸಬೇಕು ಮಗ ಸಿಕ್ಕಾಗ ಆರೋಗ್ಯ ಕಾಯಂ ಜಾಗ ಅಕ್ಕ ಅಕ್ಕ ಸಂದೀಪ ಫೋನ್ ಮಾಡಿದ್ದ, ಅವನ ಪರೀಕ್ಷೆ ನಿನಗೆ ಮುಗಿತಂತೆ, ಇವತ್ತೇ ಊರಿಗೆ ಬರ್ತೀನಿ ಅಂತ ಅವನೇ ಫೋನ್ ಮಾಡಿ ಹೇಳಿದ. ಬಹಳ ಸಂತೋಷ ಅಪ್ಪ. ಹೇಗಾದ್ರೂ ಆಗ್ಲಿ ಅವನಿಗೊಂದು ನೌಕರಿ ಸಿಕ್ಬಿಟ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಂತೋಷವಾಗುತ್ತೆ ಅಲ್ವೇ ರಾಮಣ್ಣ? ಹೌದಕ್ಕ, ಆ ದೇವರದಿಂದ ಅವನಿಗೆ ನೌಕರಿ ಸಿಕ್ಕಿಬಿಟ್ರೆ ನಾವನ್ನು ಕಷ್ಟಪಟ್ಟು ಓದಿದ್ದಕ್ಕೂ ಸಾರ್ಥಕವಾಗುತ್ತೆ ನಿಜ ಅಲ್ವೇನಕ್ಕ? ರಾಮಣ್ಣ, ನೋಡ್ತಾ ಇರು, ಅವನು ನನ್ನ ಮಗ ಖಂಡಿತವಾಗಿ ನೌಕರಿ ತೆಗೆದುಕೊಳ್ತಾನೆ. ಬಾ ಶಿವರುದ್ರ, ಬೆಳಗಿಂದ ಎಲ್ಲಿಗೆ ಹೋಗಿದ್ದೆ? ಮನೆಯಲ್ಲಿ ಸರಿಯಾಗಿ ಊಟವನ್ನು ಕೂಡ ಮಾಡಿಲ್ಲಂತೆ, ಯಾಕಪ್ಪ? ಏನಾಯ್ತು ನಿನಗೆ? ಮಾವ ಅದು ಶಿವರುದ್ರ, ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಚೆನ್ನಾಗಿ ಅರ್ಥವಾಗುತ್ತೆ ಅಪ್ಪ. ಆದ್ರೆ ಎಷ್ಟು ದಿವಸ ಅಂತ ನೀನು ಹೀಗಿರ್ತೀಯಪ್ಪ? ಅವಳ ಭೂಮಿ ಋಣ ಅಷ್ಟಿತ್ತು, ತೀರಿ ಹೋದ್ಲು. ನೀನು ಇದೇ ರೀತಿ ಮನಸ್ಸಿನಲ್ಲಿ ಕೊರಗುತ್ತಾ ಕುಳಿತುಕೊಂಡ್ರೆ ನಿನ್ನ ಬದುಕುವ ರೀತಿ ಮುಂದೆ ಹೇಗೆ ಶಿವರುದ್ರ? ಸಮಾಧಾನ ತಂದುಕೊಳ್ಳಪ್ಪ. ಅಮ್ಮ, ಮರೆಯುವ ನೋವಾಗಿದ್ದರೆ ಸಲೀಸಾಗಿ ಮರೆತು ಬಿಡಬಹುದಿತ್ತು. ಹಾಳೆಯ ಮೇಲೆ ಬರೆದಿರುವ ಕವಿತೆಯಾಗಿದ್ದರೆ ಅದನ್ನು ಹರಿದು ಸುಟ್ಟಾಕಬಹುದಿತ್ತು. ಆದರೆ ನನ್ನ ಹೃದಯದ ಒಳಗೆ ಅಡಗಿ ಕುಳಿತಿರುವ ನನ್ನ ಕವಿತಾವನ್ನು ಕಳಿಸಲು ಆಗುತ್ತಿಲ್ಲಮ್ಮ, ನನ್ನಿಂದ ಆಗುತ್ತಿಲ್ಲ. ಸಮಾಧಾನ ಮಾಡಿಕೋ ಶಿವರುದ್ರ, ಸಮಾಧಾನ ಮಾಡಿಕೋ. ನೀವಿಬ್ಬರು ಕೂಡಿ ಬಾಳುವುದು ಆ ದೇವರಿಗೆ ಇಷ್ಟವಿಲ್ಲಂತ ಕಾಣುತ್ತದೆ. ಆದರೆ ನೀನು ಅವಳನ್ನು ಎಷ್ಟು ಪ್ರೀತಿಸಿ ಎಂದು ಅವಳ ದೇವರಿಗೆ ಗೊತ್ತಿಲ್ಲ ಎಂದು ಕಾಣುತ್ತದೆ. ಆದರೆ ಏನು ಮಾಡುವುದು? ಅವನು ನಡೆಸಿದಂತೆ ನಾವೆಲ್ಲರೂ ನಡೆಯಲೇಬೇಕಲ್ಲ. ನೋಡು ಶಿವರುದ್ರ, ಅವಳನ್ನು ಕಳೆದುಕೊಂಡಿದ್ದಕ್ಕೆ ನಿನ್ನ ಮನಸ್ಸಿಗೆ ಇಷ್ಟೊಂದು ನೋವಾಗಿರ್ಬೇಕಾದ್ರೆ ಇನ್ನು ಅವಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಜೋಪಾನ ಮಾಡ್ದ ಆ ತಂದೆಯ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ನೀನೇ ವಿಚಾರಿಸಿ ನೋಡು. ಆದರೂ ಆ ನೋವನ್ನೆಲ್ಲ ತನ್ನ ಮನದಲ್ಲಿ ಹುದುಗಿಸಿಕಟ್ಟಿಕೊಂಡು ನಿನ್ನ ಮನಸ್ಸಿಗೆ ಸಮಾಧಾನ ಹೇಳ್ತಾ ಇದ್ದಾನಲ್ಲ, ಅವರ ಮುಖವನ್ನು ಒಂದ್ಸಾರಿ ನೋಡು. ಮಾವ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಮಾವ, ಕ್ಷಮಿಸಿಬಿಡು. ಅಮ್ಮ, ಇಂದಲ್ಲ ನಾಳೆ ನನ್ನ ಕವಿತಳ ಶೀಲಾರಣ ಮಾಡಿದ ಆ ಸುಳ್ಳು ಯಾರನ್ನು ಕಂಡು ಹಿಡಿದು ಅವನ ಹೃದಯವನ್ನು ಕತ್ತರಿಸಿ ತಂದು ನಿನ್ನ ಪಾದದಡಿಗೆ ಹಾಕದಿದ್ದರೆ ನಾನು ನಿನ್ನ ಮಗನೇ ಅಲ್ಲವೆಂದು ತಿಳಿದುಕೋ. ಇದು ನಿನ್ನ ಪಾದದ ಮೇಲಾಣೆ. ನಿನ್ನ ಆಸೆ ಆದಷ್ಟು ಬೇಗನೆ ಈಡೇರಲಿ ಎಂದು ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಪ್ಪ. ಎದ್ದೇಳು ಮಗನೇ. ಅಮ್ಮ, ಚೆನ್ನಾಗಿದ್ದೀಯಾ? ಈ ಹುಡುಗಿ ಯಾರು? ಮೋನಿಕಾ, ಬಾ ಇಲ್ಲಿ. ನಾನು ನಿನಗೆ ಹೇಳಿದ್ನಲ್ಲ, ಇವರೇ ನಮ್ಮಮ್ಮ. ಅಮ್ಮ, ಆಶೀರ್ವಾದ ಮಾಡಿ. ಮಾವ, ನೀವು ನಮಗೆ ಆಶೀರ್ವಾದವನ್ನು ಮಾಡಿ. ಸಂದೀಪ, ಯಾರಪ್ಪ ಇವರು? ಏನಂತ ಹೇಳಿಲ್ಲ, ಯಾರವರು? ಹೇಳ್ತೇನೆ ಮಾವ. ಮೊದಲು ನೀವು ಯಾರು ಅಂತ ಪರಿಚಯ ಮಾಡಿಸುತ್ತೇನೆ, ಆಮೇಲೆ ಹೇಳ್ತೇನೆ. ಹಾ ಮೋನಿಕಾ, ಇವ್ ನನ್ನ ಸಹೋದರ, ಹೆಸರು ಶಿವರುದ್ರ ಅಂತ. ನಮಸ್ಕಾರ. ಸಂದೀಪ್, ಏನಾದ್ರು ಹೇಳು, ಇವಳು ಯಾರು ಅಂತ? ಹೇಳ್ತೇನಮ್ಮ, ಇವಳು ಹೆಸರು ಮೋನಿಕಾ ಅಂತ. ನಾವಿಬ್ಬರು ಒಂದೇ ಕಾಲೇಜಿನ ಓದುತ್ತಿರುವಾಗ ನಮ್ಮಿಬ್ಬರಿಗೂ ಪರಿಚಯವಾಯಿತು. ಅದೇ ಪರಿಚಯ ಸ್ನೇಹವಾಗಿ ಪ್ರೀತಿಗೆ ತಿರುಗಿತು. ಈಗ ಅದೇ ಪ್ರೀತಿಗೆ ಶರಣಾಗಿ ಮೆಚ್ಚಿಕೊಂಡು ಇವಳನ್ನ ರಿಜಿಸ್ಟರ್ ಮದುವೆ ಮಾಡಿಕೊಂಡು ಬಂದಿದ್ದೇನೆ. ನೀನು ಇವಳನ್ನ ಮದುವೆ ಮಾಡಿಕೊಂಡು ಬಂದೀಯಾ? ಅಲ್ಲ ಸಂದೀಪ, ಮನೆಯಲ್ಲಿ ಯಾರಿಗೂ ತಿಳಿಸದೆ ಇವಳನ್ನ ಮದುವೆ ಮಾಡಿಕೊಂಡು ಬಂದೆ ಅಂತ ಹೇಳ್ತಾ ಇದೀಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ?
ಸಂದೀಪ, ಏನಪ್ಪ ಇದಲ್ಲ? ನಾವು ಕೂಡ ನಿನ್ನ ಪಾಲಿಗೆ ಸತ್ತುವುದು ಅಂತ ತಿಳಿದಿದೀಯಾ? ಅಣ್ಣ, ನಮಗೆ ತಿಳಿಸಿದ್ದರೂ ಪರವಾಗಿಲ್ಲ, ಆದರೆ ಮನೆಯಲ್ಲಿ ಒಬ್ಬಳು ಹೆತ್ತ ತಾಯಿ ಇದ್ದಾಳೆ ಎನ್ನುವ ತಿಳುವಳಿಕೆ ಕೂಡ ಇಲ್ಲವೇ ನಿನಗೆ? ನೋಡಿ, ತಿಳಿದೇ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ. ಮಾಡುವ ತಪ್ಪನ್ನೆಲ್ಲ ಮಾಡಿ ಕ್ಷಮೆ ಕೇಳಿದ್ರೆ ಆ ತಪ್ಪು ಸರಿ ಹೋಗುತ್ತೆ ಅಂತ ತಿಳಿದುಕೊಂಡಿದ್ದೀಯ. ಎಂಥ ಮನುಷ್ಯನು ನೀನೊಬ್ಬ ನನ್ನ ಮಗ ವಿದ್ಯಾವಂತ ಬುದ್ಧಿವಂತ ಅಂತ ಎದೆ ತಟ್ಟಿಕೊಂಡು ಅಭಿಮಾನದಿಂದ ಹೇಳ್ತಾ ಇದ್ದಲ್ಲ. ಆದ್ರೆ ನೀನಿಂಥ ಮನೆ ಮುರುಕ ಅಂತ ನಾನು ತಿಳಿದುಕೊಂಡಿರಲಿಲ್ಲ ಕಣ. ನಾನು ತಿಳಿದುಕೊಂಡಿರಲಿಲ್ಲ. ಒಂದು ಕ್ಷಣ ನನ್ನ ಮನೇಲಿ ಇರ್ಬೇಡ, ಹೊರಟು ಹೋಗಿಲ್ಲ. ಇದೇನು ಸಂದೀಪ್, ನನ್ನಮ್ಮ ಹಾಗೆ ಹೀಗೆ ಅಂತ ಬಡಪಾಯಿ ಕುತ್ಕೊಳ್ತಾ ಇದ್ದೆ, ಆದ್ರೆ ಇವರು ಈಗ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿನ್ನ ಮಾತನಾಡ್ತಾ ನೀವೇನು ತಪ್ಪು ಮಾಡಿದ್ರೆ ಕ್ಷಮಿಸಿ ಆ ರೀತಿ ಎತ್ತಿ ನಾವು ನಿಮ್ಮನ್ನು ಬರಮಾಡಿಕೊಳ್ಳಬೇಕಿತ್ತ? ನಿನಗೆ ಸ್ವಲ್ಪ ಬುದ್ಧಿ ಬೇಡವಾ? ಏನು ಎಂತ ವಿಚಾರಿಸದೆ ಇವನ ಜೊತೆ ಮದುವೆಯಾಗಿ ಬಂದಿದ್ದೀಯಲ್ಲ, ಅಲ್ಲಿ ನಿನ್ನ ತಂದೆ ತಾಯಿ ಅದೆಷ್ಟು ನೋವು ಪಡ್ತಾರೆಂದು ವಿಚಾರ ಮಾಡಿದ್ದೀಯಾ? ಮಾವ, ಇವಳೇನು ನಮ್ಮ ಹಾಗೆ ಬಡವರ ಮಗಳಲ್ಲ. ಚಿನ್ನದ ತಟ್ಟೆಯಲ್ಲಿ ಊಟವನ್ನು ಮಾಡಿ ಬೆಳೆದು ಬಂದವಳು. ಮೊದಲು ಮನೆಗೆ ಬಂದವರಿಗೆ ಮರ್ಯಾದೆ ಕೊಡುವುದನ್ನು ಕಲಿತುಕೊಳ್ಳಿ. ನೀನೇನು ಮನುಷ್ಯನೋ ಇಲ್ಲ ರಾಕ್ಷಸನು? ಮೋಕ್ಷಮಾಯ ವಿವೇಕೆ, ನನಗೆ ಬುದ್ಧಿಯಷ್ಟು ದೊಡ್ಡವನಾಗಿ ಬಿಟ್ಟೆಯ. ನೀನು ಕವಿತಾಳನ್ನ ಪ್ರೀತಿಸಿ ಮದುವೆ ಆಗೋದಕ್ಕೆ ನಾವೆಲ್ಲರೂ ಸರಿ ನಿನಗೆ ಅನುಮತಿ ಕೊಟ್ಟಿರಲಿಲ್ಲವೇ? ಹಾಗಂತ ನಾನೇನು ನಿನ್ನ ಹಾಗೆ ಯಾರಿಗೂ ಮದುವೆ ಮಾಡಿಕೊಂಡು ಬರುತ್ತಿರಲಿಲ್ಲ. ಅದು ಮೇಲಾಗಿ ನೀನು ಪ್ರೀತಿಸಿದ್ದು ತಪ್ಪು ಎಂದು ನಾನು ಹೇಳುತ್ತಿಲ್ಲ, ಆದರೆ ಯಾರಿಗೂ ಒಂದು ಮಾತು ತಿಳಿಸದೆ ಈ ರೀತಿ ಮದುವೆ ಮಾಡಿಕೊಂಡು ಬಂದಿರುವಲ್ಲ, ಇದು ನೀನು ಮಾಡಿರುವ ದೊಡ್ಡ ತಪ್ಪು. ಓಹೋ, ನಿನ್ನ ಪ್ರೀತಿ ನಿನಗೆ ಸಿಗಲಿಲ್ಲ ಎಂಬ ಕಾರಣಕ್ಕೆ ಈಗ ನನ್ನ ಪ್ರೀತಿಗೆ ಮಣ್ಣು ಹಾಕುತ್ತಿರುವೆಯಾ? ಸಂದೀಪ, ಏನು ಮಾತನಾಡ್ತಾ ಇದೀಯೋ ನೀನು? ಮೊದಲೇ ನಾವು ಕವಿತಾಳನ್ನು ಕಳೆದುಕೊಂಡು ಆ ನೋವಿನಲ್ಲಿ ಸಂಕಟ ಪಡುತ್ತಿರುವಾಗ ಮತ್ತೆ ಮದುವೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳುವುದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗೆ ಬರುತ್ತೋ? ಅಮ್ಮ, ನಾನೇನು ಚಿಕ್ಕ ಮಗು ಅಲ್ಲ. ಹಾಗಂತ ಎಲ್ಲಾ ವಿಷಯಕ್ಕೂ ನಿಮ್ಮನ್ನು ಕೇಳೇ ಮಾಡಬೇಕೆನ್ನೋ ಕಾನೂನೇನೂ ಇಲ್ಲ. ನನಗೂ ಮದುವೆ ವಯಸ್ಸಾಗಿದೆ. ಮದುವೆ ಎನ್ನುವಂಥದ್ದು ನನ್ನ ಸ್ವಂತ ಹಕ್ಕು. ಅದಕ್ಕೆ ಯಾರ ಅನುಮತಿ ನನಗೆ ಬೇಕಾಗಿಲ್ಲ. ದಯವಿಟ್ಟು ಬಿಡಕ್ಕ. ಮದುವೆ ಮಾಡಿಕೊಂಡು ಬಂದು ಇನ್ನು 3 ದಿವಸ ಆಗಿಲ್ಲ, ಆಗಲೇ ಹೆಂಡತಿಯ ಪರ ವಹಿಸಿ ಮಾತನಾಡ್ತಾ ಇದೆಯಲ್ಲ. ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ನಾ ಹೆತ್ತ ಮಗನೇನೋ ನೀನು? ಅಮ್ಮ, ಪ್ರತಿ ಮಾತಿಗೂ ನಾನೇ ಹೆತ್ತ ಮಗ ಎಂದು ಏಕೆ ಹೇಳುತ್ತಿರುವೆ? ಈ ಜಗತ್ತಿನಲ್ಲಿ ನೀನೊಬ್ಬರ ಮಕ್ಕಳನ್ನು ಹೆತ್ತಿರುವುದು. ಹಾಗಂತ ನೀವೇ ನನ್ನನ್ನು ಹೆರಬೇಕೆಂದೇನು ಹೆತ್ತಿಲ್ಲ. ಏನೋ ನಿಮ್ಮ ಸುಖಕ್ಕಾಗಿ ಹುಟ್ಟಿದ್ದೇನೆ ಅಷ್ಟೇ. ಎಂತ ಮಾತನಾಡಿದ ನನ್ನ ಮಗ ಅಂತ. ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯ್ತು. 9 ತಿಂಗಳು ನಿನ್ನನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕಿ ಸಲಹಿ ಜೋಪಾನ ಮಾಡಿ ನಾನು ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ ಈ ತಾಯಿಗೆ ನೀನು ಸರಿಯಾದ ಬಹುಮಾನವನ್ನೇ ಕೊಟ್ಟೆ ಸಂದೀಪ, ಸರಿಯಾದ ಬಹುಮಾನವನ್ನೇ ಕೊಟ್ಟೆ. ನೋಡಿದಿ ಅಣ್ಣ, ಈ ನನ್ನ ಮಗ ಎದೆ ಹಾಲು ಕುಡಿಯುವಾಗ ನನ್ನ ಎದೆಗೆ ಒದ್ದು ಹಾಲು ಕುಡಿತಾ ಇದ್ದ ನನ್ನ ಮಗ ಅಂತ ನಾನು ಸಂತೋಷ ಪಡ್ತಾ ಇದ್ದೆ. ಆದ್ರೆ ದೊಡ್ಡವನಾದ ಮೇಲೆ ಅವನು ಈ ರೀತಿ ಮಾಡಿದ್ದಾನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಅಣ್ಣ, ನಾನು ತಿಳ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡಿಕೋ ಅಕ್ಕ, ಸ್ವಲ್ಪ ಸಮಾಧಾನ ಮಾಡಿಕೋ. ಮಕ್ಕಳಂದ ಮೇಲೆ ತಪ್ಪು ಮಾಡೋದು ಸಹಜ. ಹಿರಿಯರಾದ ತಿದ್ದಿ ನಡುವುದು ನಮ್ಮ ಕರ್ತವ್ಯವಲ್ಲವೇ? ಹಾ ನೋಡಿ, ಇದರಲ್ಲಿ ಸಂದೀಪವೇನು ತಪ್ಪೆಲ್ಲ ನನ್ನೇ. ನೋಡಿ, ಈ ನಿಮ್ಮ ತುಂಬಿದ ಕುಟುಂಬವನ್ನ ಹೊಡೆಯೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನನಗೆ ನಾನೇ ಶಿಕ್ಷೆಯನ್ನ ಕೊಟ್ಕೊಳ್ತೀನಿ. ಏನ್ ಮಾಡ್ತಿರುವೆ ನೀನು? ನಿನಗೆ ಬೆಲೆ ಕೆಟ್ಟಿದ್ದ ಹೇಗೆ? ಇಲ್ಲ ಸಂದೀಪ್, ನೋಡು, ನಿನ್ನ ತಾಯಿ ಮನಸ್ಸನ್ನ ನೋಯಿಸಿ ನಿನ್ ಜೊತೆ ಸುಖವಾಗಿ ಬಾಳೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಿಂತ್ಕೊಳ್ಳಮ್ಮ. ತೆಗೆದುಕೋ ಸಂದೀಪ್, ನೀ ಕಟ್ಟಿರೋ ಈ ತಾಳಿಯನ್ನ. ನಿನ್ನ ಮುಂದೆ ನಾನು ನಿನ್ನ ಹೆಂಡತಿ ಅಲ್ಲ. ಸ್ವಲ್ಪ ನಿಂತ್ಕೊಳ್ಳಮ್ಮ. ಒಂದು ಹೆಜ್ಜೆ ಕೂಡ ಮುಂದಡೆ ಇಡಬೇಡ. ಸ್ವಲ್ಪ ನಿಂತ್ಕೋ. ಸಂದೀಪ, ಶಿವರುದ್ರ, ಒಳಗಡೆ ಹೋಗಿ ಅಕ್ಷತೆ ಕಳ್ತಾ ಇರ್ಬೋದು. ಆಯ್ತಮ್ಮ, ತರುತ್ತೇನೆ.
ನೋಡಮ್ಮ, ತಿಳಿದೋ ತಿಳಿಯದೆಯೋ ಒಂದು ಹೆಣ್ಣಿನ ಕೊರಳಿಗೆ ತಾಳಿ ಬಿದ್ದ ನಂತರ ಅದನ್ನು ತೆಗೆದು ಹಾಕುವ ಶಕ್ತಿ ಯಾರಿಗೂ ಇಲ್ಲ. ಅಮ್ಮ ತಗೊಳಮ್ಮ ಅಕ್ಷತೆ. ಈಗ ಕಟ್ಟು ಅವಳ ಕೊರಳಿಗೆ ನೀನು ತಾಳಿ. ಅಮ್ಮ ಹೌದು, ಕಟ್ಟು. ನಾನೇ ಹೇಳ್ತಿದ್ದೇನೆ. ಕಟ್ಟು ಸಂದೀಪ, ಅವಳ ಕೊಳ್ಳಿಗೆ ತಾಳೆಯನ್ನು ಕಟ್ಟು. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಇದೇ ನಿಜವಾದ ಮದುವೆ. ಇನ್ನು ಮೇಲೆ ನೀನೇ ನನ್ನ ಮುದ್ದಿನ ಸೊಸೆ. ನೀವು ಆಶೀರ್ವಾದವನ್ನು ಮಾಡಿ 100 ವರ್ಷ ಚೆನ್ನಾಗಿ ಬಾಳಪ್ಪ. ನಡಿ, ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಲ್ಲಿ ಊಟ ಮಾಡಿ, ನಾನಷ್ಟು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಶಿವರುದ್ರ, ನನಗೆ ಕೋಪದಲ್ಲಿ ಏನೇನೋ ಮಾತನಾಡಬೇಕೆ, ದಯವಿಟ್ಟು ನನ್ನ ಕ್ಷಮಿಸು ಶಿವರುದ್ರ, ಕ್ಷಮಿಸು. ಚೇಚೆ ಹೋಗ್ಲಿ ಬಿಡೋಣ. ಅಮ್ಮನೇ ನಿಮ್ಮಿಬ್ಬರನ್ನು ಕ್ಷಮಿಸಿರುವಾಗ ಇನ್ನು ನಾನೇನ್ ಮಹಾ. ಸರಿ, ನಾನಷ್ಟು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ನೀವಿಬ್ರು ಮನೆಯಲ್ಲಿ, ಹಾ? ಮೋನಿಕಾ, ನಾನು ನಿನಗೆ ಹೇಳಲ್ಲವೇ ನಮ್ಮಮ್ಮ ಎಷ್ಟು ತುಂಬಾ ಒಳ್ಳೆಯವರು ಅಂತ. ನೋಡು, ನಮ್ಮಿಬ್ಬರ ಮದುವೆಯನ್ನ ಈಗ ಎಷ್ಟು ಸರಿಸಾಗಿ ಒಪ್ಕೊಂಡ್ಬಿಟ್ರು ಅಂತ. ಅಯ್ಯೋ ಪೆದ್ದು, ನೀನು ಓದಿದ್ಯಾ, ಆದ್ರೆ ನಿನಗಿನ್ನೂ ಬುದ್ಧಿನೇ ಇಲ್ಲ. ಯಾಕೆ ಮೋನಿಕಾ, ಏನಾಯ್ತು? ನೋಡು, ಅದು ಅವಳು ಮದುವೆಗೆ ಒಪ್ಪಿದ್ದಲ್ಲ, ನಾನು ಒಪ್ಸಿದ್ದು. ಏನ್ ಹೇಳ್ತಿರೋ ಮೋನಿಕಾ ನೀನು? ಹೌದು ಕಣೋ ಪೆದ್ದು. ನೋಡು, ಅವರು ನಮ್ಮ ದಾರಿಗೆ ಬರಲಿಲ್ಲ, ಅದಕ್ಕೆ ನಾನೇ ಅವ್ರ ದಾರಿಗೆ ಹೋಗಿ ಮದುವೆಗೆ ಒಪ್ಪಿಸಿದೆ. ಅದಕ್ಕೋಸ್ಕರ ಈ ತಾಳಿ ತೆಗೆಯುವ ನಾಟಕವನ್ನ ಆಡಿದೆ. ಹೇಗಿದೆ ಹೇಗಿದೆ ಈ ಮೋನಿಕಾಳ ಬ್ರೈನ್? ಶಾಬಾಷ್ ಮೋನಿಕಾ, ಶಾಬಾಷ್. ಎಂತ ವಿಚಾರಗಳು ತುಂಬಿಕೊಂಡಿವೆ ಈ ನಿನ್ನ ತಲೆಯಲ್ಲಿ. ನೋಡು, ಈ ಹೆಣ್ಣು ಹುಲಿ ಮೋನಿಕಾಳ ಸಹವಾಸವನ್ನ ಮಾಡಿದ್ಯಾ? ಹಸಿರು ಹುಲ್ಲು ತಿನ್ನೋದನ್ನ ಬಿಟ್ಟು ಬೇಟೆಯಾಡಿ ಮಾಂಸ ತಿನ್ನೋದನ್ನ ಕಲ್ತ್ಕೋ. ಆಯ್ತು ಮಹಾರಾಣಿಯವರೇ, ಈಗ ಹಸಿದುಕೊಂಡಿರುವ ಈ ಗಂಡು ಹುಲಿಗೆ ಮನಬೆಚ್ಚ ಖುಷಿಯಿಂದ ಏನಾದ್ರೂ ಕೊಡುತ್ತೀಯೋ ಅಥವಾ ಅದನ್ನು ಬೇಟೆಯಾಡಿ ಕೊಡಬೇಕಾ? ಆಹಾ, ಇದಕ್ಕೇನು ಕಡಿಮೆ ಇಲ್ಲ. ಕೊನೆಗೂ ತೋರಿಸೇ ಬಿಟ್ಟೆಲ್ಲ ನಿನ್ನ ಗಂಡಸಿನ ಬುದ್ಧಿಯನ್ನು. ಬಾರೆ ನನ್ನ ಮದುವೆಯಾದ ಮಗನಾರಿ, ತೋರಿಸಿ ನಿನಗೆ ಸ್ವರ್ಗದ ದಾರಿ. ಶ್ರೀಮತಿ